ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಾನವ ತನ್ನ ಜೀವನವನ್ನು ಯಶಸ್ವಿಯಾಗಿ ಸಫಲತಾಪೂರ್ಣವಾಗಿ ನಡೆಸಲು ಅತಿ ಅವಶ್ಯಕವಾಗಿರುವ ಮಾನಸಿಕ ಸ್ಥಿರತೆ, ಮಾನಸಿಕ ಶಾಂತಿ, ನೆಮ್ಮದಿಯನ್ನು ಪಡೆಯಲು ಅತಿ ಅವಶ್ಯಕವಾಗಿರುವ ಸಹಜ ರಾಜಯೋಗದ ಶಿಕ್ಷಣವನ್ನು ಕಲಿಸಲಾಗ್ತದೆ. ಈಶ್ವರೀಯ ವಿಶ್ವವಿದ್ಯಾಲಯದ ಶಿಕ್ಷಣದಲ್ಲಿ 4 ವಿಷಯಗಳನ್ನು ಪರಮಾತ್ಮ ಶಿಕ್ಷಕನಾಗಿ, ಪರಮ ಶಿಕ್ಷಕನಾಗಿ ನಮಗೆಲ್ಲ ಕಲಿಸ್ತಾ ಇದ್ದಾರೆ. ಈಶ್ವರೀಯ ಜ್ಞಾನ, ಸಹಜ ರಾಜಯೋಗ, ದೈವಿ ಗುಣಗಳ ಧಾರಣೆ ಹಾಗೂ ಈಶ್ವರೀಯ ಸೇವೆ. ಇವು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವ ಶಿಕ್ಷಕನಾದ ಪರಮಾತ್ಮನಿಂದ ನಾವು ಮನುಷ್ಯಾತ್ಮರು ಕಲಿತಾ ಇರುವಂತಹ ವಿಷಯಗಳು. ಈ ಎಲ್ಲ ವಿಷಯಗಳಿಗೆ ಬುನಾದಿಯಾಗಿರುವುದು ಈಶ್ವರೀಯ ಜ್ಞಾನ. ಈ ಜ್ಞಾನದ ಆಧಾರದಿಂದ ನಾವು ಅಭ್ಯಾಸ ಮಾಡುವುದು ಸಹಜ ರಾಜಯೋಗ. ಸ್ವಯಂ ಪರಮಾತ್ಮ ಗೀತೆಯಲ್ಲಿ ಉಲ್ಲೇಖಿಸಿರುವ ಈ ರಾಜಯೋಗ ಮಾನವನನ್ನು ರಾಜನನ್ನಾಗಿ ಮಾಡುವ, ರಾಜನಂತೆ ಬದುಕುವ, ಸ್ವರಾಜ್ಯಾಧಿಕಾರಿಯನ್ನಾಗಿಸುವ ಅದ್ಭುತವಾದಂತಹ ಯೋಗ ಪ್ರಕಾರವಾಗಿದೆ. ರಾಜತ್ವಾತ್ ಸರ್ವ ಯೋಗಾನಾಂ ರಾಜಯೋಗ ಇತಿ ಶ್ರುತಃ ಅಂತ ಈ ರಾಜಯೋಗದ ವರ್ಣನೆಯನ್ನು ನಾವು ಕಾಣ್ತೇವೆ. ಎಲ್ಲ ಯೋಗಗಳಿಗೂ ರಾಜ ಇದು ಸಹಜ ರಾಜಯೋಗ. ಈ ರಾಜಯೋಗಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುವ ಚಿಂತನೆಗಳನ್ನು, ಜ್ಞಾನವನ್ನು, ಯೋಗಾಭ್ಯಾಸಕ್ಕೆ ಬೇಕಾದಂತಹ ಸ್ಪಷ್ಟತೆಯನ್ನು ನಾವಿಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಪರಮಾತ್ಮ ಕಲಿಸುವ ಸಹಜ ರಾಜಯೋಗ 2 ಆಯಾಮಗಳನ್ನು ಹೊಂದಿದೆ. ಮೊದಲನೆಯದು ಆತ್ಮಾನುಭೂತಿ, ಎರಡನೆಯದು ಈಶ್ವರಾನುಭೂತಿ. ಈಶ್ವರಿ ವಿಶ್ವವಿದ್ಯಾಲಯದ ಪಠ್ಯಕ್ರಮಗಳಿಗೆ ಅನುಸಾರವಾಗಿ ಪ್ರತಿಯೊಬ್ಬರೂ ಈ ಒಂದು ಪ್ರಾರಂಭಿಕವಾದ ಶಿಕ್ಷಣವನ್ನು ಪಡೆಯುವುದು ಅಗತ್ಯ. ಈ ಪ್ರಾರಂಭಿಕ ಶಿಕ್ಷಣವೇ ನಮ್ಮನ್ನು ಮಾನವ ಜೀವನದಲ್ಲಿ ಹೊಂದಬಹುದಾದ ಅತಿ ಶ್ರೇಷ್ಠವಾದ ಸ್ಥಿತಿಗೆ ಕರೆದೊಯ್ಯುತ್ತೆ. ಆತ್ಮಾನುಭೂತಿ ಅಂದರೆ ಏನು, ಅದಕ್ಕೆ ಯಾವ ಯಾವ ಜ್ಞಾನ ಬೇಕು ಎನ್ನುವುದನ್ನು ನಾವು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಪರಮಾತ್ಮ ನಮಗೆ ತಿಳಿಸುವ ಹಾಗೆ ಆತ್ಮನ ಅನುಭೂತಿ. ಆತ್ಮ ಅಂದರೆ ಏನು, ಅದು ತಿಳ್ಕೊಂಡ್ರೆ ಅಲ್ವಾ ನಮಗೆ ಆತ್ಮಾನುಭೂತಿಯಾಗುವುದು. ನಮ್ಮನ್ನು ನಾವು ತಿಳಿದುಕೊಳ್ಳುವುದು ಆತ್ಮಾನುಭೂತಿಯ ಮೊದಲನೆಯ ಹೆಜ್ಜೆ. ಅನೇಕ ಸಲ ನಾವು ಕೇಳಿರುವ ಹಾಗೆ ನೋ ದೈ ಸೆಲ್ಫ್ ದಟ್ ಈಸ್ ಎಜುಕೇಶನ್ ಅಂತ ಹೇಳಲಾಗುತ್ತೆ. ತನ್ನನ್ನು ತಾನು ತಿಳಿದುಕೊಳ್ಳುವುದೇ ಶಿಕ್ಷಣ. ಅದನ್ನೇ ವಚನಕಾರರು ತನ್ನರಿವೇ ತನಗೆ ಗುರು ಅಂತ ಹೇಳಿದ್ದಾರೆ. ರಾಜಯೋಗದ ಅಭ್ಯಾಸ ಮಾಡುವುದಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುವ ಸ್ವಯಂನ ಪರಿಚಯವನ್ನು ನಾವು ತಿಳಿದುಕೊಳ್ತಾ ಹೊರಟಾಗ ನಾನು ಎನ್ನುವುದು ಒಂದು ಬಹುದೊಡ್ಡ ಪ್ರಶ್ನೆ, ಶತಶತಮಾನಗಳಿಂದ ಮನುಷ್ಯರನ್ನು ಕಾಡ್ತಾ ಇರುವ ಪ್ರಶ್ನೆ, ಅಹಮಿಕೆಗೂ ಕಾರಣವಾದ, ಕೀಳರಿಮೆಗೂ ಕಾರಣವಾದ, ಆದರೆ ಯಥಾರ್ಥದಿಂದ ಬಹುದೂರವಿರುವ ಈ ಒಂದು ನಾನು ಎನ್ನುವ ಪ್ರಜ್ಞೆ ಇವತ್ತು ಸಮಾಜದಲ್ಲಿ ಕಾಣಕ್ಕೆ ಸಿಗ್ತಾ ಇದೆ. ಆದ್ದರಿಂದ ನಮ್ಮ ಪರಿಚಯವನ್ನು, ನನ್ನ ಪರಿಚಯವನ್ನು ನನಗೆ ತಿಳಿಸುವುದಕ್ಕೆ ಸ್ವಯಂ ಪರಮಾತ್ಮನೇ ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲಕ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮ ಕಲಿಸಿದ ಈ ಶಿಕ್ಷಣಕ್ಕೆ ಅನುಗುಣವಾಗಿಯೇ ನಾವಿಲ್ಲಿ ನನ್ನ ಅಂದರೆ ಆತ್ಮನ ಪರಿಚಯವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನಾವು ಬಳಕೆ ಭಾಷೆಯಲ್ಲಿ ನಾನು ಮತ್ತು ನನ್ನದು ಎನ್ನುವ 2 ಶಬ್ದಗಳನ್ನು ಯಾವಾಗಲೂ ಬಳಸ್ತೇವೆ.
ನಾನು 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 ಅಂತ ಅನೇಕ ಸಲ ಹೇಳ್ತೇವೆ, ನನ್ನದು ಅಂತನೂ ಅನೇಕ ಸಲ ಹೇಳ್ತೇವೆ. ನಾವಿವತ್ತು ನಾನು ಅಂತ ಹೇಳ್ಕೊಳ್ಳುವುದು ಶರೀರಧಾರಿಯಾದ ಒಬ್ಬ ಸ್ತ್ರೀ ಅಥವಾ ಪುರುಷನ ಸಂಬೋಧನೆಯಾಗಿದೆ. ಮಾನವ ಶರೀರ ಪಂಚತತ್ವಗಳಿಂದಾಗಿದೆ. ನೆಲ, ಜಲ, ಅನಿಲ, ಆಕಾಶ, ಪ್ರಕಾಶ. ಈ 5 ತತ್ವಗಳಿಂದ ಮಾನವ ಶರೀರ ನಿರ್ಮಾಣವಾಗಿದೆ. ಲಕ್ಷಾಂತರ ಜೀವಕೋಶಗಳು ಈ ಎಲ್ಲ ತತ್ವಗಳು ಸೇರಿ ನಿರ್ಮಾಣವಾಗಿವೆ. ಆದರೆ ಈ ಪಂಚತತ್ವಗಳಿಂದಾದ ಶರೀರ ನಡೆಸುವುದು ಯಾರು? ಅಥವಾ ಈ ಪಂಚತತ್ವಗಳಿಂದಾದ ಶರೀರ ಅದು ನಾನು ಅಂತ ಹೇಳಬಹುದೇನು ಅನ್ನುವ ಪ್ರಶ್ನೆ ಬಂದಾಗ ಒಂದು ಕ್ಷಣ ನಾವಲ್ಲಿ ನಿಲ್ತೇವೆ ಅಲ್ವಾ? ವಿಚಾರ ಮಾಡೋಣ. ಒಬ್ಬ ಮನುಷ್ಯ ಸತ್ತು ಹೋದ ಅನ್ನುವ ಶಬ್ದವನ್ನು ಬಳಸ್ತೇವೆ. ಸತ್ತು ಹೋದ ಅಂದ್ರೆ ಏನರ್ಥ? ಸತ್ಯ ಹೋಯಿತು ಅಂತ ಅರ್ಥ. ಈ ಪಂಚತತ್ವಗಳ ಪರಿವರ್ತನಾಶೀಲವಾದ ಶರೀರದಲ್ಲಿ ಒಂದು ಸತ್ಯ ಇತ್ತು. ಆ ಸತ್ಯ ಹೊರಟು ಹೋದಾಗ ಸತ್ತು ಹೋದ ಅನ್ನುವುದನ್ನು ನಾವು ಕೇಳ್ತೇವೆ. ಅಂದ್ರೆ ಈ ಪಂಚತತ್ವಗಳ ಈ ಶರೀರಕ್ಕೆ ಚಲನೆಯನ್ನುಂಟು ಮಾಡುವುದಕ್ಕೆ ಒಂದು ಶಕ್ತಿ ಕಾರಣವಾಗಿತ್ತು. ಅದನ್ನ ಸತ್ಯ ಅಂತ ಸಂಬೋಧಿಸ್ತೇವೆ ನಾವು. ಪಂಚತತ್ವಗಳ ಶರೀರ, ಇದರಲ್ಲಿರುವ ಒಂದು ಚೈತನ್ಯ ಶಕ್ತಿಯನ್ನ ಆತ್ಮ ಅಥವಾ ಸ್ಪಿರಿಟ್, ಸೋಲ್ ಅಂತ ಕರೆಯಲಾಗುತ್ತೆ. ಪಂಚತತ್ವಗಳು ತಮ್ಮಷ್ಟಕ್ಕೆ ತಾವೇ ಜೀವಕೋಶಗಳನ್ನು ನಿರ್ಮಿಸಿದ್ರು. ಆ ಜೀವಕೋಶಗಳು ನಮಗೆಲ್ಲ ಗೊತ್ತಿರುವ ಹಾಗೆ ನಿರ್ಜೀವವಾಗ್ತವೆ. ಜೀವಕೋಶಗಳು ಸಾಯ್ತವೆ, ಹೊಸ ಜೀವಕೋಶಗಳು ಹುಟ್ಟುತ್ತವೆ. ಇದು ಮಾನವ ಶರೀರದಲ್ಲಿ ನಿತ್ಯವೂ ನಿರಂತರವಾಗಿ ನಡೀತಾನೇ ಇರ್ತದೆ. ಆದ್ರೆ ಮನುಷ್ಯಾತ್ಮ ಅಂತ ಕರೆಯುವುದು, ಹ್ಯೂಮನ್ ಬೀಯಿಂಗ್ ಅಂತ ಕರೆಯುವುದು, ಆ ಪಂಚತತ್ವಗಳ ಶರೀರದಲ್ಲಿ ಒಂದು ಚೈತನ್ಯ ಶಕ್ತಿ ಆತ್ಮ ಇದ್ದಾಗ. ಆತ್ಮ ಅಂದ್ರೆ ಸೋಲ್, ಸೆಲ್ಸ್ಗಳಿಂದ, ಜೀವಕೋಶಗಳಿಂದಾಗಿರುವ ಈ ಪಂಚತತ್ವಗಳ ಶರೀರಕ್ಕೆ ಚೈತನ್ಯವನ್ನು ತುಂಬುವ ಕ್ರಿಯಾಶೀಲವಾದ ಶಕ್ತಿ ಆತ್ಮನಾಗಿದೆ. ಈ ಆತ್ಮನ ಇರುವಿಕೆಯನ್ನ ಸ್ಪಷ್ಟಪಡಿಸುವುದಕ್ಕೆ ನಾವೇನ್ ಮಾಡ್ತೇವೆ? ಏನಾದ್ರೂ ಕಷ್ಟ ಬಂದ್ರೆ ನನ್ನ ಹಣೆ ಬರಹ ಅಂತ ಬರೆದುಕೊಳ್ತೇವೆ. ಹಿರಿಯರಿಗೆ, ದೇವರಿಗೆ ನಮಸ್ಕಾರ ಮಾಡುವಾಗ ಹೀಗೆ ಹಣೆ ಮುಟ್ಟಿ ನಮಸ್ಕಾರ ಮಾಡ್ತೇವೆ. ಬೇಡ ಅಂದ್ರೂ ನಮ್ಮೆಲ್ಲರ ಗಮನ ಯಾರಾದ್ರೂ ಮಾತನಾಡುವಾಗ ಮುಖದ ಕಡೆಗೆ ಹೋಗುತ್ತೆ. ಅಂದ್ರೆ ಈ ಶರೀರದಲ್ಲಿ, ಶರೀರವನ್ನ ನಡೆಸುವ ಚೈತನ್ಯ ಶಕ್ತಿಯಾದ ಆತ್ಮ ಈ ಶರೀರದಲ್ಲಿ 2 ಹುಬ್ಬುಗಳ ಮಧ್ಯೆ ವಾಸ ಮಾಡ್ತದೆ. ಅದನ್ನ ಭ್ರುಕುಟಿ ಅಂತ ಕರೆಯಲಾಗ್ತದೆ. ಶರೀರ ಎನ್ನುವಂತಹ ಒಂದು ದೇಗುಲದಲ್ಲಿ, ಮಂದಿರದಲ್ಲಿ 2 ಹುಬ್ಬುಗಳ ಮಧ್ಯೆ ಭ್ರುಕುಟಿ ಎನ್ನುವಂತಹ ಗರ್ಭಗುಡಿಯಲ್ಲಿ ಒಂದು ಚೈತನ್ಯ ಶಕ್ತಿ ಆತ್ಮ ವಾಸ ಮಾಡ್ತಾ ಇದೆ. ಅದನ್ನೇ ನಾವು ನಾನು ಅಂತ ಸಂಬೋಧಿಸುವುದು. ದೇಹಕ್ಕೆ ಅನೇಕ ಇಂದ್ರಿಯಗಳಿವೆ. ಜ್ಞಾನೇಂದ್ರಿಯಗಳಿವೆ, ಕರ್ಮೇಂದ್ರಿಯಗಳಿವೆ. ಆದರೆ ಆ ಜ್ಞಾನೇಂದ್ರಿಯಗಳ, ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನ ಮಾಡುವುದು, ನೋಡುವುದು, ಕೇಳುವುದು, ಮಾತನಾಡುವುದು ಆತ್ಮನೇ ವಿನಃ ಕಣ್ಣು ತನ್ನಷ್ಟಕ್ಕೆ ನೋಡುವುದಿಲ್ಲ, ಕಿವಿ ತನ್ನಷ್ಟಕ್ಕೆ ಕೇಳಿಸಿಕೊಳ್ಳುವುದಿಲ್ಲ, ಬಾಯಿ ತನ್ನಷ್ಟಕ್ಕೆ ಮಾತನಾಡುವುದಿಲ್ಲ. ಅದಕ್ಕಾಗಿಯೇ ಮಾನವ ಶರೀರ ಆತ್ಮ ಶರೀರವನ್ನ ಬಿಟ್ಟು ಹೊರಟು ಹೋದ ಮೇಲೆ ಅದಕ್ಕೇನೂ ಸಹ ಬೆಲೆ ಇರುವುದಿಲ್ಲ ಅಲ್ವಾ? ಅದಕ್ಕೆ ನಾವು ಅನೇಕ ವಚನಗಳನ್ನ ಕೇಳಿದ್ದೇವೆ. ವ್ಯಾಧನೊಂದು ಮೊಲವ ತಂದರೆ ನಾನು ನೀನೆಂದು ಬಡಿದಾಡಿ ಕೊಂಬರಯ್ಯ, ನೆಲನಾಳ್ದನ ಹೆಣವ ಅಡಕೆಗೆ ಕೊಂಬವರಿಲ್ಲ ನೋಡಯ್ಯ ಅಂತ. ರಾಜನೇ ಆಗಿರ್ಬೋದು, ಸತ್ತ ಮೇಲೆ ಆ ಹೆಣವನ್ನ ಯಾರು ಕೊಂಡ್ಕೊಳ್ಳೋದಿಲ್ಲ. ಅದೇ ಒಂದು ಪ್ರಾಣಿ ಸತ್ತ ಮೇಲೂ ಅದಕ್ಕೆ ಬೆಲೆ ಇದೆ. ಮಾನವ ಶರೀರ ಸತ್ತ ಮೇಲೆ ಅಂದ್ರೆ ಆತ್ಮ ಈ ಶರೀರದಿಂದ ಬೇರ್ಪಟ್ಟ ಮೇಲೆ ಈ ಶರೀರವನ್ನ ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಾವು
ಅಂತ್ಯ ಕಾಣಿಸ್ತೇವೆ, ಅಂತಿಮ ಸಂಸ್ಕಾರ ಮಾಡ್ತೇವೆ. ಮಕ್ಕಳು ಮರಿ ಇದ್ದಾರೆ, ಬೇಗ ಬೇಗ ಎತ್ತರಪ್ಪ ಅಂತ ಹೇಳುವುದನ್ನು ನಾವು ಸಾಮಾನ್ಯವಾಗಿ ಕಾಣ್ತೇವೆ. ಆದ್ದರಿಂದ ಪಂಚತತ್ವಗಳ ಈ ದೇಹ, ಇದರಲ್ಲಿ ಒಂದು ಆರನೆಯ ತತ್ವ ಜ್ಯೋತಿ ತತ್ವದಿಂದ ನಿರ್ಮಾಣವಾಗಿರುವ ಚೈತನ್ಯ ಶಕ್ತಿ ಆತ್ಮ ನಾನಾಗಿದ್ದೇನೆ. ಆತ್ಮವೆಂದು ಜಡವಾಗುವುದಿಲ್ಲ, ಆತ್ಮಕ್ಕೆಂದು ಅಂತ್ಯವಿಲ್ಲ. ಆದ್ದರಿಂದಲೇ ಆತ್ಮನ ಸ್ವರೂಪವನ್ನು ಭಗವದ್ಗೀತೆ ವರ್ಣನೆ ಮಾಡ್ತಾ, ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ ಅಂತ ಹೇಳುತ್ತೆ. ಹೇಗೆ ಇಡೀ ಜಗತ್ತನ್ನ ಸೂರ್ಯ ಪ್ರಕಾಶಿಸ್ತಾನೋ ಹಾಗೆ ಮನುಷ್ಯನ ಶರೀರ ಎನ್ನುವ ಕ್ಷೇತ್ರವನ್ನು ಪ್ರಕಾಶಿಸುವುದು ಚೈತನ್ಯ ಶಕ್ತಿಯಾದ ಆತ್ಮ ಎನ್ನುವುದನ್ನು, ಪ್ರಕಾಶ ಸ್ವರೂಪವಾದ ಆತ್ಮ ಎನ್ನುವುದನ್ನು ನಾವು ಈ ಶ್ಲೋಕದ ಮೂಲಕ ಕೇಳ್ತೇವೆ. ಮತ್ತೆ ಸಾಮಾನ್ಯವಾಗಿ ಹೆಚ್ಚಿನ ಪರಂಪರೆಗಳಲ್ಲಿ ಯಾರ ಮನೆಯಲ್ಲಾದರೂ ದೇಹ ತ್ಯಾಗವಾದರೆ, ಯಾರಾದರೂ ದೇಹ ಬಿಟ್ಟು ಹೋದರೆ, ಆ ಮನೆಯಲ್ಲಿ ಒಂದೋ ದೇಹ ತ್ಯಾಗ ಮಾಡಿದ ಸ್ಥಳದಲ್ಲಿ ಅಥವಾ ಮನೆಯಲ್ಲೆಲ್ಲಾದರೂ ಒಂದು ಭಾಗದಲ್ಲಿ 13 ದಿನಗಳವರೆಗೆ ಒಂದು ದೀಪವನ್ನು ಹಚ್ಚಿಡುವ ಸಂಪ್ರದಾಯವಿದೆ. ಯಾತಕ್ಕೆ ಹಚ್ಚಿಡ್ತಾರೆ ಅನ್ನುವುದು ಯಾರಿಗೂ ಸಹ ಗೊತ್ತಿಲ್ಲ. ಈ ಸಂದರ್ಭ ಬಂದಾಗ ಒಂದು ಘಟನೆಯನ್ನು ಉಲ್ಲೇಖಿಸುವುದಕ್ಕೆ ಇಷ್ಟಪಡ್ತೇನೆ. ನನ್ನ ವ್ಯಕ್ತಿಗತವಾದ ಜೀವನದಲ್ಲಿ ಬಾಲ್ಯ ಕಾಲದಲ್ಲಿ ನಾನು ನಮ್ಮ ತಾತ ಶರೀರ ಬಿಟ್ಟಿದ್ದನ್ನು ಮೊದಲ ಸಲ ನೋಡಿದ್ದೆ. ನಾನು ನೋಡಿದ ಮೊದಲ ಸಾವು ಅದು. ಹಿಂದಿನ ದಿನ ತುಂಬ ಚೆನ್ನಾಗಿ ಮಾತನಾಡಿದ ನಮ್ಮ ತಾತ, ನಮ್ಮೊಂದಿಗೆಲ್ಲ ಕೂತು ಮಾತನಾಡಿ ಕಥೆ ಹೇಳಿದ ತಾತ ಬೆಳಿಗಾಗೋ ಹೊತ್ತಿಗೆ ಇರಲಿಲ್ಲ. ನಮ್ಮನ್ನೆಲ್ಲ ಎಬ್ಸಿದ್ರು. ತಾತ ಹೋಗ್ಬಿಟ್ರು ಬನ್ನಿ, ತಾತ ಹೋಗ್ಬಿಟ್ರು ಬನ್ನಿ. ಬೆಳಿಗ್ಗೆ 5:30, 6 ಗಂಟೆಗೆ ಎದ್ದು ಹೊರಗೆ ಬಂದರೆ ತಾತನನ್ನ ನೆಲದ ಮೇಲೆ ಮಲಗಿಸಿದ್ರು. ಅಸ್ತಮಾ ಪೇಷಂಟ್ ಆಗಿರುವ ನಮ್ಮ ತಾತ ನೆಲಕ್ಕೆ ಯಾಕೆ ಮಲಗಿಸಿದ್ದೀರಾ ಜೂನ್ ತಿಂಗಳ ಮಳೆಗಾಲದಲ್ಲಿ ಅಂತ ಕೇಳಿದಾಗ, ನಿಮ್ಮ ತಾತ ಹೋಗ್ಬಿಟ್ರು. ಅಲುಗಾಡಿಸಿದ್ರೆ ನಾವು ಹೆಣವನ್ನ, ಅದು ಅಲುಗಾಡ್ಲಿಲ್ಲ. ಅಷ್ಟು ಸಾಲದು ಅಂತ ತಲೆಯ ಭಾಗದ ಹತ್ರ ದೀಪ ಹಚ್ಚಿಟ್ಟಿದ್ರು. ನಾವು ದೂರದಲ್ಲಿ ಕೂತ್ಕೊಂಡು ಅಳ್ತಾ ಇರುವ ಅಜ್ಜಿಯನ್ನ ನಾನು ಕೇಳಿದೆ, ಅಮ್ಮ ಯಾಕಮ್ಮ ದೀಪ ಹಚ್ಚಿಟ್ಟಿದ್ರ? ಅದು ತಲೆ ಭಾಗದಲ್ಲಿ ಅಲ್ವಾ, ಬಾಲ್ಯದಿಂದ ನಮ್ಗೆ ಹೇಳ್ಕೊಟ್ಟಿರ್ತಾರೆ ಯಾರ ತಲೆ ಹತ್ರನೂ ದೀಪ ಹಚ್ಚಬಾರದು ಅಂತ. ಯಾಕೆ ಹಚ್ಚಿದ್ದೀರಾ ಅಂತ ಕೇಳಿದ್ರೆ, ನಿಮ್ಮ ತಾತ ದೇವ್ರ ಹತ್ರ ಹೋಗ್ತಿದಾರಲ್ಲ ಅದಕ್ಕೋಸ್ಕರ ಹಚ್ಚಿದೀವಿ ಅಂತ. ನಿಜವಾಗಿಯೂ ನನಗೆ ನಗು ಬಂದ್ಬಿಡ್ತು. ಯಾಕೆಂದ್ರೆ ಅಲ್ಲಿ ಹಚ್ಚಿದ ದೀಪ 2 ಮಾರು ದೂರದಲ್ಲಿಯೂ ಸಹ ಕಾಣ್ತಿರ್ಲಿಲ್ಲ. ಇನ್ನು ದೇವ್ರ ಹತ್ರ ಹೋಗುವವರಿಗೆ ಹೇಗೆ ಕಾಣುತ್ತೆ? ಏನಮ್ಮ ಹೀಗೆ ಮಾತಾಡ್ತಿದ್ದೀರಾ? ಆಗ ಎಲ್ಲರೂ ಸಹ ನಮಗೆ ಬೈದ್ಬಿಟ್ರು, ಹುಟ್ಟು 3 ಸೋಮವಾರ ಆಗಿಲ್ಲ, ಎಷ್ಟೆಲ್ಲ ಮಾತಾಡ್ತೀಯ ಅಂತ. ಆದ್ರೆ ಯಾರೂ ಉತ್ತರ ಕೊಡ್ಲಿಲ್ಲ. ಸತ್ತ ವ್ಯಕ್ತಿಯ ಅಥವಾ ಹೆಣದ ತಲೆಯ ಹತ್ತಿರ ದೀಪ ಯಾಕೆ ಹಚ್ಚುತ್ತಾರೆ ಯಾರಿಗೂ ಗೊತ್ತಿಲ್ಲ. ಅದೊಂದು ಸಂಪ್ರದಾಯ. ಆದ್ರೆ ನಮಗೆ ಸ್ವಯಂ ಪರಮಾತ್ಮ ತಿಳಿಸಿಕೊಡುವ ಈ ಜ್ಞಾನದಿಂದ ಸ್ಪಷ್ಟವಾಗುವುದೇನೆಂದ್ರೆ, ಶರೀರದಲ್ಲಿ ಒಂದು ಎಂದೂ ನಂದದ ನಂದಾದೀಪ ಜ್ಯೋತಿಸ್ವರೂಪನಾದ ಆತ್ಮ ವಾಸ ಮಾಡ್ತಾ ಇದೆ. ಆ ವಾಸ ಮಾಡ್ತಿರುವ ಆತ್ಮ ಈ ದೇಹ ಎನ್ನುವ ಹಣತೆಯನ್ನು ಬಿಟ್ಟು ಹೋಗಿದೆ. ಅದರ ಸಂಕೇತವಾಗಿ ಒಂದು ಎಣ್ಣೆಯ ದೀಪವನ್ನು ಹಚ್ಚಿಡುವ ಸಂಪ್ರದಾಯವಿದೆ. ಈ ದೇಹದಿಂದ ಅಂದ್ರೆ ಮಣ್ಣಿನ ದೇಹದಿಂದ ಒಂದು ಅವಿನಾಶಿಯಾದ ಆತ್ಮ ಜ್ಯೋತಿ ಬೇರ್ಪಟ್ಟಿರುವುದರ ಸಂಕೇತವಾಗಿ ದೀಪವನ್ನು ಹಚ್ಚಿಡ್ಲಾಗುತ್ತೆ. ಅಲ್ಲಿಗೆ ನಮಗೆ ಸ್ಪಷ್ಟವಾಗುವುದೇನು ಹೇಳಿ? ಈ ದೇಹದ ಬಿಸುಪಿಗೆ, ಈ ದೇಹದ ಉಷ್ಣತೆಗೆ, ದೇಹದ ಚೈತನ್ಯತೆಗೆ, ದೇಹದ ಎಲ್ಲ ಆಗುಹೋಗುಗಳಿಗೆ ಕಾರಣವಾಗಿರುವುದು ದೇಹದಲ್ಲಿರುವ, ದೇಹದಿಂದ ಸಂಪೂರ್ಣ ಭಿನ್ನವಾಗಿರುವ ಚೈತನ್ಯ ಶಕ್ತಿಯಾದ ಜ್ಯೋತಿರ್ಬಿಂದು ಆತ್ಮ. ಬಿಂದು ಅಂದ್ರೇನು? ನಾವು ಭೂಮಿತಿ ಕಲಿಯುವಾಗ ಜಾಮೆಟ್ರಿಯಲ್ಲಿ ಬಿಂದುವಿನ ಒಂದು ಅರ್ಥವನ್ನು ಕಲ್ತಿರ್ತೇವೆ. ಉದ್ದ, ಅಗಲ, ಎತ್ತರ, ಗಾತ್ರ ಏನೂ ಇಲ್ಲದ ಕೇವಲ ಸ್ಥಾನ ಮಾತ್ರ ಇರುವುದನ್ನ ಬಿಂದು ಅಂತ ಹೇಳ್ತೇವೆ. ಆ ಬಿಂದುವನ್ನ ನಾವು ಯಾವುದೇ ರೀತಿಯಿಂದ ಕತ್ತರಿಸಕ್ಕೆ ಏನೂ ಮಾಡಕ್ಕಾಗುವುದಿಲ್ಲ. ಹಾಗೆ ಆತ್ಮ ಒಂದು ಜ್ಯೋತಿರ್ ಬಿಂದುವಾಗಿದೆ. ಈ ಆತ್ಮವನ್ನ ನಾಶ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ಇಟರ್ನಲ್ ಅಂಡ್ ಇಮಾರ್ಟಲ್ ಎಂಟಿಟಿ ಅಂತ ಹೇಳ್ತೇವೆ. ಶಾಶ್ವತವಾದ ಒಂದು ಶಕ್ತಿ ಆತ್ಮ, ಜ್ಯೋತಿ ಸ್ವರೂಪ.
ಜ್ಯೋತಿ ಸ್ವರೂಪನಾದ ಆತ್ಮವನ್ನ ಯಾವುದರಿಂದಲೂ, ಭೌತಿಕ ಅಭೌತಿಕ ಯಾವ ಸಾಧನಗಳಿಂದಲೂ ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತ ಇದನ್ನು ನಾವು ಹೇಳ್ತೇವೆ. ಬಹಳ ಮುಖ್ಯವಾಗಿ ಅಸ್ತ್ರ ಶಸ್ತ್ರಗಳಿಂದ, ನೀರಿನಿಂದ, ಗಾಳಿಯಿಂದ, ಯಾವುದರಿಂದಲೂ ನಾಶ ಮಾಡಲಾಗದಂತಹ ಒಂದು ಅವ್ಯಕ್ತ ಶಕ್ತಿ ಆತ್ಮ ಎನ್ನುವುದನ್ನು ಭಗವದ್ಗೀತೆಯಲ್ಲಿ ಮತ್ತು ಅನೇಕ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡಲಾಗಿದೆ. ಆದ್ದರಿಂದ ನಾನು ಅಂತ ನಾವು ಸಂಬೋಧಿಸುವುದು ಈ ದೇಹದಲ್ಲಿರುವ ಚೈತನ್ಯ ಶಕ್ತಿಯಾದ ಆತ್ಮವನ್ನು. ಬಹಳ ಮುಖ್ಯವಾಗಿ ಆತ್ಮ ಒಂದು ಜ್ಯೋತಿ ಅಲ್ವಾ? ಜ್ಯೋತಿಗೆ ಯಾವ ಜಾತಿಯ ಭೇದವೂ ಇಲ್ಲ. ನೋಡಿ, ಎಷ್ಟು ಸ್ಪಷ್ಟವಾದ ಆತ್ಮಜ್ಞಾನದ ಅರಿವು ನಮ್ಮೊಳಗನ್ನ ಏನು ಚೆನ್ನಾಗಿ ವಿಸ್ತರಿಸ್ತಾ ಹೋಗ್ತದೆ. ನಾನೊಂದು ಚೈತನ್ಯ ಶಕ್ತಿ, ನನಗೆ ಸಾವಿಲ್ಲ. ಇದು ಅರ್ಥವಾದಾಗ ನಮ್ಮೊಳಗಿನ ಭಯ, ನಾಳಿನ ಬಗ್ಗಿನ ಭಯ, ಸಾವಿನ ಭಯ ಹೊರಟು ಹೋಗುತ್ತೆ. ಅಂಜಿಕೆಯಿಂದ ಮುಕ್ತರಾಗ್ತೇವೆ, ಹೆದರಿಕೆಯಿಂದ ಮುಕ್ತರಾಗ್ತೇವೆ. ನಮ್ಮ ಶಾಶ್ವತತೆಯ ಅರಿವಾದಾಗ ನಮ್ಮೊಳಗಿನ ನಾವು ನೋಡಿಕೊಳ್ಳುವ ಧೈರ್ಯ ಮಾಡ್ತೇವೆ. ಅಷ್ಟು ಸಾಲದು ಅಂತ ಆತ್ಮ ಒಂದು ಜ್ಯೋತಿ ಸ್ವರೂಪ. ಜ್ಯೋತಿ ಯಾವ ಜಾತಿಯಮ್ಮ ಜಗದೀಶ್ವರಿ ಅಂತ ಹಾಡು ಕೇಳಿದ್ದೇವೆ. ಹಾಗೆ ಅಲ್ವಾ, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ ಎನ್ನುವ ಸತ್ಯವನ್ನು ನಾವು ಕಂಡಿದ್ದೇವೆ. ಆದ್ದರಿಂದ ಆತ್ಮನಿಗೆ ಜಾತಿ ಭೇದವಿಲ್ಲ, ಆತ್ಮನಿಗೆ ಲಿಂಗ ಭೇದವಿಲ್ಲ. ಆತ್ಮ ಯಾವ ಶರೀರವನ್ನು ಪ್ರವೇಶಿಸುತ್ತೋ ಆ ಶರೀರದ ಸಂಬಂಧಿಕರ ಭಾಷೆಯನ್ನು ಮಾತನಾಡುತ್ತೆ. ಭಾಷಾ ಭೇದವಿಲ್ಲ, ವರ್ಣ ಭೇದವಿಲ್ಲ. ಆತ್ಮ ಒಂದು ಪ್ರಕಾಶ ಸ್ವರೂಪಿಯಾಗಿದೆ. ಈ ಸ್ಪಷ್ಟತೆಯನ್ನು ತಿಳಿದುಕೊಳ್ತಾ ನಾವು ನಮ್ಮನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುವುದರಲ್ಲಿ ಮುಂದಿನ ಹೆಜ್ಜೆ ಇಟ್ಟಾಗ, ಹೇಗೆ ದೇಹಕ್ಕೆ ಅನೇಕ ಇಂದ್ರಿಯಗಳಿದೆ ಅಲ್ವಾ? ದೇಹದ ಅನೇಕ ಭಾಗಗಳಿದೆ. ಹೃದಯ ಇದೆ, ಮೆದುಳಿದೆ, ಜಠರ ಇದೆ, ಜೀರ್ಣಾಂಗ ವ್ಯವಸ್ಥೆ ಇದೆ. ಅಷ್ಟು ಸಾಲದು ಅಂತ ಹೊರಭಾಗದಲ್ಲಿ ಕಾಣುವ ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲವೂ ಇದೆ. ಹಾಗೆ ಆತ್ಮ ಈ ಶರೀರ ಎನ್ನುವಂತಹ ರಾಜ್ಯವನ್ನ ಅಥವಾ ತನ್ನ ಸಾಮ್ರಾಜ್ಯವನ್ನ ತನ್ನ 3 ಶಕ್ತಿಗಳ ಮೂಲಕ ಅಥವಾ 3 ಮಹಾಮಂತ್ರಿಗಳ ಮೂಲಕ ನಡೆಸ್ತದೆ. ಅಂದರೆ ಆತ್ಮನಲ್ಲಿ 3 ಫ್ಯಾಕಲ್ಟಿ ಇದೆ. ಆ 3 ಫ್ಯಾಕಲ್ಟಿಗಳು ಯಾವುದು? ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ. ಹೇಗೆ ಶರೀರ ಮೆದುಳಿನ ಮೂಲಕ ಬರುವಂತಹ ಸಂಜ್ಞೆಗಳನ್ನು ದೇಹದ ಎಲ್ಲ ಭಾಗಗಳಿಗೂ ತಲುಪಿಸಿ ಆ ಮೂಲಕ ಆಯಾ ಇಂದ್ರಿಯಗಳಿಂದ ಕರ್ಮವನ್ನು ಮಾಡುವಂತಹ ಅದ್ಭುತವಾದ ಒಂದು ವ್ಯವಸ್ಥೆ ಶರೀರದಲ್ಲಿ ಹೇಗಿದೆಯೋ, ಆದರೆ ಈ ಶರೀರಕ್ಕೆ, ಹೈಪಥಾಲಮಸ್ಗೆ, ಮೆದುಳಿಗೆ ಸಂದೇಶವನ್ನು ತಲುಪಿಸುವುದು ಆತ್ಮ ತನ್ನ ಮನಸ್ಸಿನ ಮೂಲಕ ಆ ಕೆಲಸವನ್ನು ಮಾಡುತ್ತೆ. ಶರೀರದಲ್ಲಿ ಇಂದ್ರಿಯಗಳಿದೆ, ಆತ್ಮನಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರವಿದೆ. ಮನಸ್ಸು ಎನ್ನುವುದು ವಿಚಾರ ಮಾಡುವ ಶಕ್ತಿ, ಬುದ್ಧಿ ಎನ್ನುವುದು ನಿರ್ಣಯ ಮಾಡುವ ಶಕ್ತಿ, ಸಂಸ್ಕಾರ ಎನ್ನುವುದು ಬುದ್ಧಿಯಲ್ಲಿ ಆದ ನಿರ್ಣಯವನ್ನ ಕಾರ್ಯರೂಪಕ್ಕೆ ತಂದಾಗ ಆ ಕಾರ್ಯದ ಪ್ರತಿಫಲ ಅಥವಾ ಅದರ ರಿಸಲ್ಟ್ಸ್ ಏನಿದೆ ಅದು ಆತ್ಮನಲ್ಲಿ ರೆಕಾರ್ಡಿಂಗ್ ಆಗುತ್ತೆ. ಅದನ್ನ ಸಂಸ್ಕಾರ ಅಂತ ಹೇಳಲಾಗುತ್ತೆ. ಪ್ರತಿಯೊಂದು ಕರ್ಮದ, ಪ್ರತಿಯೊಂದು ಆಕ್ಷನಿನ ಫುಟ್ಪ್ರಿಂಟ್ಸ್ ಏನಿದೆ, ರಿಸಲ್ಟ್ಸ್ ಏನಿದೆ, ಅದು ಆತ್ಮನಲ್ಲಿ ರೆಕಾರ್ಡಿಂಗ್ ಆಗಿರುತ್ತೆ. ಅದನ್ನ ಪೂರ್ವಾರ್ಜಿತ ಕರ್ಮ ಅಂತನೋ ಹಣೆಯ ಬರಹ ಅಂತನೋ ನಾವು ಅನೇಕ ಶಬ್ದಗಳಿಂದ ಉಲ್ಲೇಖಿಸ್ತೇವೆ. ಅದನ್ನ ಸಬ್ಕಾನ್ಷಿಯಸ್ ಅಂತ ಹೇಳಲಾಗುತ್ತೆ. ಅದು ಆತ್ಮನ ಸಂಸ್ಕಾರ. ಪ್ರತಿಯೊಬ್ಬರೂ ನಮ್ಮೊಂದಿಗೆ ಗಂಟು ತಗೊಂಡು ಬಂದಿದ್ದೀವಿ, ಅದೇ ಸಂಸ್ಕಾರ. ಆದ್ದರಿಂದ ಮನಸ್ಸು ಅಂದರೆ ವಿಚಾರ ಮಾಡುವ ಶಕ್ತಿ. ಜಗತ್ತಿನಲ್ಲಿ ಎಲ್ಲವೂ ನಡೆಯುವುದು ಮಾನವನ ವಿಚಾರಗಳ ಆಧಾರದ ಮೇಲೆ. ಈ ವಿಚಾರಗಳಲ್ಲಿ ಅನೇಕ ವಿಧ ವಿಚಾರಗಳು ನಿರಂತರವಾಗಿ ನಡೀತಾ ಇರ್ತವೆ. ವಿಚಾರಗಳನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. ಝೀರೋ ಥಾಟ್ಸ್ ಯಾರಿಗೆ ಗೊತ್ತಾ? ಯಾರಲ್ಲಿ ಝೀರೋ ಥಾಟ್ಸ್ ಇರುತ್ತೆ? ಹೆಣದಲ್ಲಿ ಝೀರೋ ಥಾಟ್ಸ್ ಇರುತ್ತೆ. ವಿಚಾರಗಳೇ ಇಲ್ಲದ ಶೂನ್ಯ ಸ್ಥಿತಿ ತಲುಪುವುದು ಆತ್ಮ ಶರೀರದಿಂದ ಬೇರ್ಪಟ್ಟಾಗ, ಹೆಣ ಆದಾಗ. ಅಲ್ಲಿಯ ತನಕ ಆತ್ಮನಲ್ಲಿ ವಿಚಾರಗಳು ನಡೀತಾನೇ ಇರ್ತವೆ. ಈ ವಿಚಾರಗಳಲ್ಲಿ ಅನೇಕ ವಿಧ.
ಅವಶ್ಯಕ ವಿಚಾರಗಳು, ಅನವಶ್ಯಕ ವಿಚಾರಗಳು, ವ್ಯರ್ಥ ವಿಚಾರಗಳು, ಸಕಾರಾತ್ಮಕ ವಿಚಾರಗಳು, ನಕಾರಾತ್ಮಕ ವಿಚಾರಗಳು, ಹೀಗೆ ಅನೇಕ ವಿಧದ ವಿಚಾರಗಳು ಆತ್ಮನಲ್ಲಿ ನಡೀತವೆ. ಒಬ್ಬ ಮನುಷ್ಯ ಸುಮಾರು ಒಂದು ದಿನಕ್ಕೆ 30,000ದಷ್ಟು ವಿಚಾರಗಳನ್ನು ಮಾಡ್ತಾನೆ ಎನ್ನುವುದು ಒಂದು ಅಧ್ಯಯನದಿಂದ ಗೊತ್ತಾಗಿರುವ ಸಂಗತಿ. ಅಂದರೆ ಮನುಷ್ಯಾತ್ಮನಲ್ಲಿಯ ಮನಸ್ಸು ವಿಚಾರಗಳನ್ನು ಮಾಡ್ತಾನೇ ಇರುತ್ತೆ. ಇದನ್ನ ಥಿಂಕಿಂಗ್ ಫ್ಯಾಕಲ್ಟಿ, ವಿಚಾರ ಮಾಡುವ ವಿಭಾಗ ಅಂತಾನೆ ಹೇಳಲಾಗುತ್ತೆ. ಇನ್ನು ಬುದ್ಧಿಯ ಕೆಲಸ ಏನು? ವಿಚಾರಗಳೇನು? 1000 ಸಂಖ್ಯೆಯಲ್ಲಿ ಉದ್ಭವವಾಗುವ ವಿಚಾರಗಳನ್ನ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಯಾವುದು ಮೊದಲು ಬೇಕು, ಯಾವುದು ನಂತರ, ಇದನ್ನ ನಿರ್ಣಯ ಮಾಡುವುದು ಬುದ್ಧಿಯ ಕೆಲಸ. ಹಾಗಾಗಿ ಯಾರಾದರೂ ತಪ್ಪು ಮಾಡಿದಾಗ ನಾವು ನಿನ್ನ ಮನಸ್ಸೆಲ್ಲಿತ್ತು ಅಂತ ಕೇಳಲ್ಲ, ನಿನ್ನ ಬುದ್ಧಿಯಲ್ಲಿತ್ತು ಅಂತ ಕೇಳ್ತೇವೆ. ಬುದ್ಧಿ ನೆಟ್ಗಿರ್ಲಿಲ್ವಾ ಅಂತ ಕೇಳ್ತೇವೆ ಅಲ್ವಾ? ಹೀಗೆ ಮನಸ್ಸು, ಬುದ್ಧಿ, ಸಂಸ್ಕಾರಗಳ ಮೂಲಕ ಆತ್ಮ ಕೆಲಸ ಮಾಡುತ್ತೆ. ಬುದ್ಧಿ ಒಂದು ರೀತಿ ತಕ್ಕಡಿಯ ಕೆಲಸವನ್ನ ಮಾಡುತ್ತೆ. ಸಂಸ್ಕಾರ ಎಲ್ಲವನ್ನ ತನ್ನೊಳಗಡೆ ರೆಕಾರ್ಡಿಂಗ್ ಮಾಡಿಟ್ಕೊಂಡಿರುತ್ತೆ. ಮನುಷ್ಯಾತ್ಮ ತಾನು ಮಾಡಿದ ಕರ್ಮಾನುಸಾರ ಪುಣ್ಯಾತ್ಮ, ಪಾಪಾತ್ಮ, ಮಹಾತ್ಮ, ದೇವಾತ್ಮ, ದಿವ್ಯಾತ್ಮ, ದುರಾತ್ಮ, ಹುತಾತ್ಮ ಹೀಗೆ ಕರೆಸಿಕೊಳ್ತಾನೆ. ನೋಡಿ, ಮನುಷ್ಯ ಮಾಡಿದ ಪಾಪ, ಪುಣ್ಯ, ಒಳ್ಳೆಯ, ಕೆಟ್ಟ ಎಲ್ಲದರ ಪರಿಣಾಮ ಅಂಟ್ಕೊಳ್ಳುವುದು ಆತ್ಮನಿಗೆ ಎನ್ನುವುದನ್ನ ಈ ಸಂಬೋಧನೆ ಸ್ಪಷ್ಟಪಡಿಸ್ತದೆ. ಎಲ್ಲಿಯೂ ಪಾಪ ಶರೀರ, ಪುಣ್ಯ ಶರೀರ ಹೇಳ್ತೇವ? ಹೇಳುವುದಿಲ್ಲ ಅಲ್ವಾ? ಅಂದಮೇಲೆ ಪುಣ್ಯ, ಪಾಪ, ಒಳ್ಳೆಯ, ಕೆಟ್ಟ ಎಲ್ಲ ಕರ್ಮ ಫಲಗಳು ಅಂಟಿಕೊಳ್ಳುವುದು ಆತ್ಮನಿಗೆ. ಅಂದ್ರೆ ನಾವು ಮಾಡಿದ ಎಲ್ಲ ಕರ್ಮದ ರೆಕಾರ್ಡಿಂಗ್ ನಮ್ಮಲ್ಲಿಯೇ ಇದೆ, ಅದು ನಮ್ಮೊಂದಿಗೆ ಬರ್ತದೆ. ನಾವು ಆತ್ಮ ಈ ಶರೀರದಲ್ಲಿ 2 ಹುಬ್ಬುಗಳ ಮಧ್ಯೆ ವಾಸ ಮಾಡ್ತೇವೆ. ಅಂದ್ರೆ ಪ್ರತಿಯೊಂದು ಶರೀರದಲ್ಲಿ ಆತ್ಮ 2 ಹುಬ್ಬುಗಳ ಮಧ್ಯದ ಭ್ರುಕುಟಿಯಲ್ಲಿ ವಾಸ ಮಾಡ್ತದೆ. ವೈಜ್ಞಾನಿಕವಾಗಿ ಹೇಳುವುದಾದರೆ ಹೈಪೋಥಾಲಮಸ್ನ ಪಕ್ಕದಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ನ ಮುಂಭಾಗದಲ್ಲಿ ಒಂದು ಥಾಲಮಸ್ ಪಾಯಿಂಟ್ ಅಂತ ಇದೆ. ಮಧ್ಯ ಮೆದುಳಿನಲ್ಲಿ ಈ ಸ್ಥಾನ ಬರ್ತದೆ ಹೆಚ್ಚು ಕಡಿಮೆ. ಥಾಲಮಸ್ ಪಾಯಿಂಟ್ ಎನ್ನುವುದು ಆತ್ಮನ ನಿವಾಸ ಸ್ಥಾನ. ಎಷ್ಟೋ ಜನ ಸಂಶೋಧಕರು ಈ ಥಾಲಮಸ್ ಪಾಯಿಂಟ್ ಅನ್ನ 3rd ಐ ಅಂತನೂ ಹೇಳಿದ್ದಾರೆ, 3ನೆಯ ಕಣ್ಣು ಅಂತನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದ್ರಿಂದ ಆತ್ಮ ಈ ಶರೀರದಲ್ಲಿ ಇದನ್ನ ಫೇಸ್ ಪಾಯಿಂಟ್ ಅಂತ ಹೇಳ್ತೇವೆ. 2 ಹುಬ್ಬುಗಳ ಮಧ್ಯದ ಸ್ಥಾನ ಫೇಸ್ ಪಾಯಿಂಟ್. ಇಲ್ಲಿ ಆತ್ಮ ಕೂತ್ಕೊಂಡು ಇಡೀ ಶರೀರವನ್ನ ಅವಲೋಕನ ಮಾಡ್ತದೆ, ನಿಯಂತ್ರಣ ಮಾಡ್ತದೆ. ಅದಕ್ಕಾಗಿಯೇ ನಾವು ಯಾರಿಗಾದ್ರೂ ನಮಸ್ಕಾರ ಮಾಡುವಾಗ ಕೈ ಜೋಡಿಸಿ 2 ಹೆಬ್ಬೆರಳುಗಳನ್ನ ಹುಬ್ಬಿನ ಮಧ್ಯ ಭ್ರುಕುಟಿಗೆ ತಾಗಿಸಿ ನಮಸ್ಕಾರ ಮಾಡ್ತೇವೆ. ನಾನು ಎನ್ನುವುದರ ಅಭಿವ್ಯಕ್ತಿಯಾಗಿದೆ. ಏನಾದರೂ ಕಷ್ಟ ಬಂದ್ರೆ ಹಣೆ ಬರಹ ಅಂತ ಬಡಿದುಕೊಳ್ತೇವೆ. ಏಕೆಂದ್ರೆ ಹಣೆಯಲ್ಲಿ 2 ಹುಬ್ಬುಗಳ ಮಧ್ಯೆ ಆತ್ಮನ ನಿವಾಸವಿರುವುದರಿಂದ, ಆತ್ಮನಲ್ಲಿ ಎಲ್ಲ ಕರ್ಮಗಳ ಸಂಚಯನವಿರುವುದರಿಂದ ಆತ್ಮನ ಹಣೆಯ ಬರಹ ಅಂತ ನಾವು ಇದಕ್ಕೆ ಹೇಳ್ತೇವೆ. ಆದ್ರಿಂದ ನಾನಾತ್ಮ ಪಂಚತತ್ವಗಳ ಈ ಶರೀರದಲ್ಲಿ 2 ಹುಬ್ಬುಗಳ ಮಧ್ಯೆ ವಾಸ ಮಾಡ್ತೇನೆ. ಶರೀರ ಎನ್ನುವುದೊಂದು ವಾಹನ. ಈ ವಾಹನದ ಚಾಲಕ ಶಕ್ತಿ ನಾನು ಆತ್ಮನಾಗಿದ್ದೇನೆ. ಎಂತಹದೇ ವಾಹನವಿರಲಿ ಅದನ್ನ ಸಂಚಾಲನೆ ಮಾಡುವುದು ಆತ್ಮ. ವಾಹನ ಎಂತಹದೇ ಇರಲಿ ಅದಕ್ಕೊಬ್ಬ ಚಾಲಕ ಹೇಗೆ ಬೇಕೇ ಬೇಕೋ ಹಾಗೆ ಈ ಶರೀರ ಎನ್ನುವ ವಾಹನವನ್ನು ಚಾಲನೆ ಮಾಡುವ ಶಕ್ತಿ ಆತ್ಮ ಅಂತ ಹೇಳಲಾಗುತ್ತೆ. ಆತ್ಮೀಯರೇ, ಪರಮಾತ್ಮನ ಅದ್ಭುತವಾದ ರಚನೆ ಈ ಮಾನವ ಶರೀರ. ಬಹಳ ಆಶ್ಚರ್ಯದಿಂದ ನಾವು ನೋಡುವ ಈ ಮಾನವ ಶರೀರದ ರಚನೆ ನಿಜಕ್ಕೂ ಆ ಭಗವದ್ ಶಕ್ತಿಯ ಬಗ್ಗೆ ಎಲ್ಲಿಲ್ಲದ ಗೌರವವನ್ನು ನಮಗೆ ತಂದ್ಬಿಡುತ್ತೆ. ಇವತ್ತು ಸಮಾಜದಲ್ಲಿ ಬೇಕಾದಷ್ಟು ಯಂತ್ರ ಮಾನವರನ್ನ ಸೃಷ್ಟಿಸಿದ್ದಾರೆ, ರೋಬೋಟ್ಗಳು. ಬೇರೆ ಬೇರೆ ವೆರೈಟಿ ರೋಬೋಟ್ಗಳನ್ನ ಸೃಷ್ಟಿ ಮಾಡಲಾಗಿದೆ. ಆದರೆ ಅದು ಎಲ್ಲಿಯೂ ಮಾನವ ಶರೀರದ ಹತ್ತಿರಕ್ಕೂ ಸುಳಿಯಲಾರದು. ಆತ್ಮೀಯರೇ, ಮಾನವ ಶರೀರವನ್ನ ನೋಡಿ ನೋಡಿ ಕಾಪಿ ಮಾಡಿ ಮಾಡಿ ಯಂತ್ರ ಮಾನವರನ್ನ ಸೃಷ್ಟಿಸಲಾಗ್ತಾ ಇದೆ ಇವತ್ತು. ಆದ್ರೆ ಒಂದು ಸಲ ನಾವು ಈ ಮಾನವ ಶರೀರವನ್ನ ಪರಮಾತ್ಮನ ಈ ಅದ್ಭುತವಾದ ಸೃಷ್ಟಿಯ ಅವಲೋಕನವನ್ನು ಮಾಡೋಣ. ಮಾನವ ಶರೀರ ಭಗವಂತನ ಅದ್ಭುತವಾದ ರಚನೆ.
ಅದಕ್ಕಾಗಿಯೇ ಕವಿ ಹಾಡಿದ ಜಿಸಿಕಿ ರಚನಾ ಇತನಿ ಸುಂದರ್ ವೋ ಕಿತನಾ ಸುಂದರ್ ಹೋಗ ಅಂತ. ಆಶ್ಚರ್ಯ ಅನ್ಸುತ್ತೆ. ಮಾನವನ ಮೆದುಳು ಎಷ್ಟು GB ಇರಬಹುದು ವಿಚಾರ ಮಾಡಿ ನೀವು. ಎಷ್ಟು ಮೆಮರಿ ಪವರ್ ಇರಬಹುದು ಇದಕ್ಕೆ. ನಮಗೆ ಬುದ್ಧಿ ತಿಳಿದಾಗಿನಿಂದ ಸಾಯುವ ತನಕದ ಪ್ರತಿ ಕ್ಷಣ ಪ್ರತಿ ಮೊಮೆಂಟ್ ಸಹ ನಮ್ಮಲ್ಲಿ ರೆಕಾರ್ಡಿಂಗ್ ಆಗಿದೆಯಲ್ವಾ? ಎಲ್ಲವೂ 90 ವರ್ಷ ಬದುಕಿದ್ರೆ 100 ವರ್ಷ ಬದುಕಿದ್ರೆ ಅಷ್ಟೂ ರೆಕಾರ್ಡಿಂಗ್ ಇದೆ. ಅದಕ್ಕೆ ಮಾನವನ ಮೆದುಳನ್ನ ಒಂದು ಅದ್ಭುತವಾದ ಲೈಬ್ರರಿಗೆ ಹೋಲಿಸಲಾಗುತ್ತೆ. ಯಾವತ್ತಿನದು ಬೇಕಾದರೂ ನಮ್ಮ ಆ ನೆನಪಿನ ಕೋಶಗಳಲ್ಲಿ ಸ್ಟೋರೇಜ್ ಆಗಿದೆ. ನಮಗೆ ಗೊತ್ತಿದೆ, ಬೈ ಚಾನ್ಸ್ ನಮಗೆ ಈ ಜನ್ಮದಲ್ಲಿ ಅಲ್ಝಮೇರ್ ಬಂದ್ಬಿಟ್ರೆ, ಮರವಿನ ಕಾಯಿಲೆ ಬಂದ್ಬಿಟ್ರೆ ಎಷ್ಟು ಕಷ್ಟವಾಗುತ್ತೆ. ಎಂಥ ಅದ್ಭುತವಾದ ಸೃಷ್ಟಿ. ಹಾಗೆ ಮಾನವನ ಶರೀರವನ್ನ ಒಂದೊಂದೇ ಭಾಗಗಳನ್ನು ಅವಲೋಕಿಸ್ತಾ ಹೋಗಿ 2 ಕಣ್ಣುಗಳೆನ್ನುವ ಕ್ಯಾಮರಾ ಕೊಟ್ಟಿದ್ದಾನೆ ಭಗವಂತ ನಮಗೆ. ಜಗತ್ತಿನ ಎಂತಹ ಫಾಸ್ಟೆಸ್ಟ್ ಟೆಕ್ನಾಲಜಿಯನ್ನೇ ಹೊಂದಿರುವಂಥ ಕ್ಯಾಮರಾಗಳಾದರೂ ಸಹ ಅದಕ್ಕೂ ಒಂದು ಇತಿಮಿತಿ ಇದೆ. ಇಷ್ಟೇ ವರ್ಷ ಅಥವಾ ಇಷ್ಟೇ ಅದರಲ್ಲಿ ರೆಕಾರ್ಡಿಂಗ್ ಮಾಡಬಹುದು. ಆದರೆ 2 ನಮ್ಮ ಕಣ್ಣೆನ್ನುವ ಕ್ಯಾಮರಾಗಳಿದೆಯಲ್ಲ, ಇದರಲ್ಲಿ ಹುಟ್ಟಿದ ಆರಭ್ಯ ಸಾಯುವ ತನಕ ಎಷ್ಟೋ ಸಲ ಸತ್ತ ಮೇಲೆ ಬೇರೆಯವರಿಗೂ ಡೊನೇಟ್ ಮಾಡುವುದನ್ನು ನಾವಿವತ್ತು ನೋಡ್ತಿದ್ದೇವೆ. ಈ ಕಣ್ಣುಗಳು ಎಷ್ಟು ಪವರ್ಫುಲ್ ಕ್ಯಾಮರಾಗಳಂದ್ರೆ ಒನ್ಸ್ ಕ್ಯಾಪ್ಚರ್ಡ್ ನೆವರ್ ಬಿ ಡಿಲೇಟೆಡ್. ಒಂದ್ಸಲ ಕ್ಯಾಪ್ಚರ್ ಆಗಿದ್ದು ಅಳಿಸಕ್ಕೆ ಬರದಂತಹ ಅದ್ಭುತವಾದ ಕ್ಯಾಮರಾ ಇದೆ ಇದು. ಅದೆಲ್ಲವೂ ಸ್ಟೋರ್ ಆಗ್ತದೆ. ಹಾಗೆ ಮಾನವನ ಶರೀರದ ಒಂದೊಂದು ಭಾಗವನ್ನು ಅವಲೋಕಿಸ್ತಾ ಹೋಗ್ರಿ. ನಮ್ಮ ಮನೆಯಲ್ಲಿ ನೀರೆತ್ತುವುದಕ್ಕೆ ನಾವು ಪಂಪ್ ಹಾಕೊಂಡಿದ್ರೆ ಅದಕ್ಕೆ 1-2-3 ವರ್ಷದ ವಾರಂಟಿ ಇರುತ್ತೆ. ಬೇಡ 1-2 ತಾಸು 3 ತಾಸು ನಾವು ಅದನ್ನ ರನ್ ಮಾಡ್ಬೋದು. ಆಮೇಲೆ ಅದು ಬಿಸಿ ಆಗುತ್ತೆ, ಆಫ್ ಮಾಡಬೇಕು, ಇಲ್ಲ ಅಂದ್ರೆ ಬರ್ಸ್ಟ್ ಆಗುತ್ತೆ. ಆದರೆ ಮಾನವ ಶರೀರದಲ್ಲಿ ಭಗವಂತ ಹೃದಯ ಎನ್ನುವಂತಹ ಒಂದು ಪಂಪಿಂಗ್ ಸಿಸ್ಟಮ್ ಅನ್ನ ಇಟ್ಟಿದ್ದಾನೆ. ತಾಯಿಯ ಗರ್ಭದಿಂದ ಪ್ರಾರಂಭವಾಗುವ ಈ ಪಂಪಿಂಗ್ ಸಿಸ್ಟಮ್ ನಿಂತ ದಿನ ನಾವು ಇನ್ನು ಜಗತ್ತನ್ನ ಬಿಟ್ಟು ಹೊರಟೋಗಿರ್ತೇವೆ. ಎಂಥ ಅದ್ಭುತವಾದ ಪಂಪಿಂಗ್ ಸಿಸ್ಟಮ್ ಇದು. ಜಗತ್ತಿನಲ್ಲಿ ಯಾರೂ ಇದನ್ನ ಊಹೆಗೂ ನಿಲುಕದಂತ ಅದ್ಭುತವಾದ ಪಂಪಿಂಗ್ ಸಿಸ್ಟಮ್. ಅದೇ ರೀತಿಯಾಗಿ ನಮ್ಮ ಶ್ವಾಸ ನಾಳಗಳು, ನಮ್ಮ ಪುಪ್ಪುಸಗಳು, ಜೀರ್ಣಾಂಗ ವ್ಯವಸ್ಥೆ, ಎಷ್ಟು ಸುಂದರವಾದಂತಹ ರಚನೆಯನ್ನ ಭಗವಂತ ಮಾಡಿದ್ದಾನೆ ಅಲ್ವಾ? ಆದ್ರೆ ಒಂದು ಕ್ಷಣ ನೋಡಿ, ಇಷ್ಟು ಸುಂದರವಾದ ಮಾನವ ಶರೀರದ ರಚನೆ, ವ್ಯವಸ್ಥಿತವಾದ ರಚನೆ. ಆದ್ರೆ ಇದ್ರೊಳಗಡೆ ರಚಯಿತ, ಈ ಶರೀರದ ರಚಯಿತ ಅಥವಾ ಈ ಶರೀರದ ಮಾಲೀಕನಾಗಿರುವ ಆತ್ಮ ಇಲ್ಲದೆ ಹೋದ್ರೆ ಯಾವುದೇ ಒಂದು ವ್ಯವಸ್ಥೆಯಾದರೂ ಕೆಲಸ ಮಾಡುತ್ತಾ ಇಲ್ಲ ಅಲ್ವಾ? ಕಣ್ಣು ನೋಡೋದಿಲ್ಲ, ಕಿವಿ ಕೇಳೋದಿಲ್ಲ. ಬೈ ಚಾನ್ಸ್ ನಾನು ಚೆನ್ನಾಗಿ ಊಟ ಮಾಡಿದ ಕೆಲವೇ ಸಮಯದಲ್ಲಿ 10 ನಿಮಿಷದ ಒಳಗಡೆ ಆತ್ಮ ಶರೀರವನ್ನ ಬಿಟ್ಟು ಹೋಯ್ತು ಅಂದ್ರೆ ನಾನು ಊಟ ಮಾಡಿದ್ದು ಹಾಗೇ ಜಠರದಲ್ಲಿ ಉಳ್ಕೊಂಡಿರುತ್ತೆ. ಒಂದು ಸ್ವಲ್ಪವೂ ಜೀರ್ಣಕ್ರಿಯೆ ನಡೆದಿರೋದಿಲ್ಲ. ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗುತ್ತೆ, ಊಟ ಮಾಡಿ ಬಹುಶಃ 10 ನಿಮಿಷಕ್ಕೆ ಹೋಗ್ಬಿಟ್ಟಿದ್ದಾರೆ, ಯಾಕೆಂದ್ರೆ ತಿಂದಿದ್ದೆಲ್ಲ ಹಾಗೆ ಇದೆ ಅಂತ ಅವ್ರು ಹೇಳ್ತಾರೆ. ಶರೀರದ ಸಂಪೂರ್ಣವಾದ ವ್ಯವಸ್ಥೆ ಕ್ರಮಬದ್ಧವಾಗಿ ನಡೆಯುವುದಕ್ಕೆ ಕಾರಣವಾಗುವುದು ಯಾವುದು? ಆತ್ಮ. ಆತ್ಮನಿಂದಲೇ ಈ ಶರೀರ ನಡೆಸಲ್ಪಡುವುದು. ಅದಕ್ಕೆ ಹೇಳಿದ್ದು, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅಂತ. ಯಾಕೆ ಮಾನವ ಶರೀರ ಇಷ್ಟೊಂದು ಅವ್ಯವಸ್ಥಿತವಾಗಿದೆ, ಒಳಗಡೆ ಓನರ್ ಇದ್ದಾನೋ ಇಲ್ಲ ಎನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಈ ಮಾನವ ಶರೀರವನ್ನ ಒಂದು ವಸ್ತ್ರಕ್ಕೆ ಹೋಲಿಸಲಾಗ್ತದೆ. ಹೇಗೆ ವಸ್ತ್ರ ಹಳೆಯದಾದ ಮೇಲೆ, ಹರಿದು ಹೋದ ಮೇಲೆ ನಾವು ವಸ್ತ್ರವನ್ನ ಬದಲಾಯಿಸ್ತೇವೆ, ಹಾಗೆ ಈ ವಸ್ತ್ರ ಅಂದ್ರೆ ಮಾನವ ಶರೀರದಲ್ಲಿ ಲೆಕ್ಕಾಚಾರ ತೀರಿದ ಮೇಲೆ, ನಾವು ಪಡೆದು ಬಂದ ಆಯಸ್ಸಿನ ಕ್ಷಣಗಳು ಮುಗಿದ ಮೇಲೆ ನಾವು ಈ ದೇಹವನ್ನ ಬಿಟ್ಟು ಹೋಗ್ತೇವೆ. ಹೇಳಲಾಗ್ತದೆ ಅದಕ್ಕೆ, ಮಾನವ ಶರೀರ ಲೆಕ್ಕಾಚಾರದಿಂದ ಸಿಕ್ಕಿದೆ. ಅದಕ್ಕೆ ಹೇಳ್ತಾರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ, ಎಲ್ಲವೂ ಸಹ ಲೆಕ್ಕಾಚಾರದಿಂದ ಸಿಕ್ಕಿರುವಂಥದ್ದು. ಮಾನವ ಶರೀರವೂ ಸಹ ನಮಗೆ ಒಂದು ನಮ್ಮ ಹಿಂದಿನ ಕರ್ಮ ಫಲವಾಗಿ ಸಿಕ್ಕಿದೆ. ಈ ಕರ್ಮಫಲದ ಬಗ್ಗೆಯೂ ನಾವು ಮುಂದಿನ ಚಿಂತನೆಗಳಲ್ಲಿ ಇದನ್ನ ಮತ್ತೆ ಸ್ಪಷ್ಟಪಡಿಸಿಕೊಳ್ತೇವೆ. ಆತ್ಮ ತಾಯಿ ಗರ್ಭವನ್ನ ಪ್ರವೇಶಿಸಿದಾಗಿನಿಂದ ಒಂದು ಈ ಜನ್ಮ ಪ್ರಕ್ರಿಯೆ ಶುರುವಾಗುತ್ತೆ.
ಅತಿ ಸಣ್ಣ ಜೀವಕೋಶಗಳಿಂದಾದ ಆ ಶರೀರದ ಮುದ್ದೆ ನಿಧಾನವಾಗಿ ಒಂದು ಮೂರ್ತ ರೂಪವನ್ನು ಪಡೆದು ಮಗುವಾಗಿ ಹೊರಗೆ ಬಂದು ಶಿಶುವಾಗಿ ಬೆಳೆಯುತ್ತಾ ಹುಡುಗನೋ ಹುಡುಗಿಯಾಗಿ ಆಟ ಆಡ್ತಾ ಆಡ್ತಾ ಯೌವನಕ್ಕೆ ಬಂದು ಯೌವನದಿಂದ ಪ್ರೌಢಾವಸ್ಥೆಗೆ ಬಂದು ವೃದ್ಧಾವಸ್ಥೆಗೆ ಬಂದು ಕೊನೆಗೊಂದು ದಿನ ಮರಣಾವಸ್ಥೆಯನ್ನು ತಲುಪುತ್ತೆ. ಇದು ಮಾನವ ಶರೀರದ ಪ್ರಯಾಣ. ಎಲ್ಲರೂ ಈ ಎಲ್ಲ ಹಂತಗಳನ್ನು ದಾಟಿ ಬಿಡುತ್ತಾರೆ ಅಂತ ಹೇಳಕ್ಕಾಗಲ್ಲ. ಆದರೆ ದಾಟಿದವರು ಅಂತಿಮ ಸ್ಥಿತಿಯವರೆಗೆ ಇಂತಹ ಎಲ್ಲ ಅವಸ್ಥೆಗಳನ್ನು ದಾಟಿ ಹೋಗ್ತಾರೆ. ಆದರೆ ಆತ್ಮ ಮಗುವೂ ಆಗುವುದಿಲ್ಲ, ಮುದುಕನೂ ಆಗುವುದಿಲ್ಲ. ಆತ್ಮ ಯಾವಾಗಲೂ ಒಂದು ದಿವ್ಯ ಜ್ಯೋತಿ ಸ್ವರೂಪವಾಗಿರ್ತದೆ. ಒಂದು ಶರೀರ ಪಡೆದಾಗ ಸ್ತ್ರೀ ಶರೀರ ಪಡೆದಿರಬಹುದು, ಇನ್ನೊಂದು ಶರೀರ ಪಡೆದಾಗ ಪುರುಷನ ಶರೀರ ಪಡೆಯಬಹುದು. ಆದರೆ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಆತ್ಮ ಒಂದು ದಿವ್ಯ ಚೇತನವಾಗಿದೆ ಎನ್ನುವುದನ್ನು ನಾವು ಮತ್ತೊಮ್ಮೆ ನೆನಪು ಮಾಡಿಕೊಳ್ಬೇಕಾಗಿದೆ. ಈ ಪಂಚತತ್ವಗಳ ಶರೀರದಲ್ಲಿ ವಾಸ ಮಾಡುವ ಆತ್ಮ, ಶರೀರ ಎನ್ನುವ ರಾಜ್ಯವನ್ನು ನಡೆಸುವ ಆತ್ಮ ರಾಜನಾಗಿದೆ. ಶರೀರ ರಾಜ್ಯವಾದರೆ ಆತ್ಮ ರಾಜ. ಶರೀರ ಒಂದು ಮನೆಯಾದರೆ ಆತ್ಮ ಮಾಲೀಕ. ಶರೀರ ಒಂದು ದೇವಸ್ಥಾನವಾದರೆ ಆತ್ಮ ಚೈತನ್ಯ ಮೂರ್ತಿ. ಶರೀರ ಒಂದು ವಸ್ತ್ರ ಆದರೆ ಆತ್ಮ ಪಾತ್ರಧಾರಿ. ಶರೀರ ಒಂದು ವಾಹನವಾದರೆ ಆತ್ಮ ಚಾಲಕನಾಗಿದೆ. ಆತ್ಮ ಈ ಶರೀರದ ಮೂಲಕ ಕರ್ಮವನ್ನ ಮಾಡುತ್ತಾ ಇದೆ. ಹಾಗಾದ್ರೆ ಈ ಶರೀರದ ಮೂಲಕ ಕರ್ಮವನ್ನ ಮಾಡುವ ಆತ್ಮ, ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ವ್ಯವಹಾರ ಮಾಡುವ ಆತ್ಮನ ಮೂಲ ಗುಣಗಳು ಯಾವುದು? ನಾವಿವತ್ತು ಎಷ್ಟೋ ಸಲ ಹೇಳುವುದನ್ನು ಕೇಳ್ತೇವೆ. ಏನ್ ಮಾಡೋದು, ಸಿಟ್ಟು ಮಾಡೋದು ನನ್ನ ಸ್ವಭಾವ. ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಜೋರಾಗಿ ಮಾತಾಡೋದು ನನ್ನ ಸ್ವಭಾವ. ಸ್ವಭಾವ ಅಂದ್ರೆ ಏನು? ಸ್ವಯಂನ ಭಾವ. ಸ್ವ ಅಂದ್ರೆ ಯಾರು? ನಾನು ಆತ್ಮ. ಆತ್ಮನ ಮೂಲ ಭಾವ ಯಾವುದು? ಸಿಟ್ಟು ಮಾಡುವುದೇನು? ವಿಚಾರ ಮಾಡಿ. ಆತ್ಮನ ಸ್ವಯಂನ ಭಾವ ಯಾವುದು? ಯಾವುದನ್ನ ಸ್ವಧರ್ಮ ಅಂತ ಹೇಳಲಾಗುತ್ತೆ? ಮುಖ್ಯವಾಗಿ ಆತ್ಮನ ಮೂಲ ಗುಣಗಳು ಜ್ಞಾನ, ಪವಿತ್ರತೆ, ಶಾಂತಿ, ಆನಂದ, ಸುಖ, ಪ್ರೇಮ, ಶಕ್ತಿ. ಇವೆಲ್ಲ ಆತ್ಮನ ಮೂಲ ಗುಣಗಳು. ಒಮ್ಮೆ ನಮ್ಮನ್ನ ನಾವು ಕೇಳ್ಕೊಳ್ಳೋಣ, ಆತ್ಮನ ಈ ಎಲ್ಲ ಸ್ವಧರ್ಮಗಳು ಆತ್ಮನಲ್ಲಿ ಇವೆ ಏನು? ಅಥವಾ ಅದನ್ನೆಲ್ಲಾದ್ರೂ ಪಕ್ಕಕ್ಕೆ ಸರಿಸಿಟ್ಬಿಟ್ಟಿದೀವೋ? ನಾವು ಆತ್ಮ ಶರೀರದ ಜೊತೆಗೆ ಪಾತ್ರ ಮಾಡ್ತಾ ಮಾಡ್ತಾ ಶರೀರದ ಪ್ರಭಾವದಲ್ಲಿ ಬಂದು ಕಾಮಕ್ರೋಧ ಲೋಭಮೋ ಅಹಂಕಾರಗಳಿಗೆ ವಶ ಆಗ್ಬಿಟ್ವಿ. ಆದರೆ ಮೂಲತಃ ಆತ್ಮನ ಮೂಲ ಸ್ವಭಾವ ಶಾಂತಿಯಾಗಿದೆ, ಸಮಾಧಾನವಾಗಿದೆ, ಶೀತಲತೆಯಾಗಿದೆ. ಆತ್ಮನ ಮೂಲ ಗುಣ ಪ್ರೀತಿಯಾಗಿದೆ, ಶಕ್ತಿಯಾಗಿದೆ, ಆನಂದವಾಗಿದೆ, ಸುಖವಾಗಿದೆ, ಪವಿತ್ರತೆಯಾಗಿದೆ, ಆತ್ಮಜ್ಞಾನ ಸ್ವರೂಪವಾಗಿದೆ. ಅದರಿಂದ ನಾನು ಅಂತ ನೆನಪಾದಾಗ ನಮಗೀಗ ನೆನಪಾಗಬೇಕಾದದ್ದು ನನ್ನ ಮೂಲ ಸ್ವರೂಪ. ನಾನು ಆತ್ಮ ಈ ಶರೀರದಲ್ಲಿ ಪಾತ್ರ ಮಾಡುವುದಕ್ಕೆ ಬಂದಿದ್ದೇನೆ. ಈ ಶರೀರದಲ್ಲಿ ನನ್ನ ಪಾತ್ರ ಮುಗಿದಾದ ಮೇಲೆ ಈ ಶರೀರವನ್ನ ಬಿಡ್ತೇನೆ. ಆತ್ಮ ಒಂದು ಶರೀರದಲ್ಲಿ ಪ್ರವೇಶ ಮಾಡುವುದನ್ನ ಜನ್ಮ, ಒಂದು ಶರೀರವನ್ನ ಬಿಟ್ಟು ಹೋಗುವುದನ್ನ ಮರಣ ಅಂತ ಹೇಳಲಾಗ್ತದೆ. ಆತ್ಮ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ ಹುಟ್ಟು ಸಾವಿಗಳ ಮಧ್ಯದ ಜೀವನ ಆತ್ಮನದು. ಆತ್ಮ ಒಂದು ಶರೀರವನ್ನ ಪಡೆಯುತ್ತಲ್ಲ, ಅದು ಜನ್ಮ, ಜನನ ಅಂತ ಹೇಳಲಾಗುತ್ತೆ. ಆತ್ಮ ಶರೀರ ಬಿಟ್ಟ ಮೇಲೆ ಏನಾಗ್ತದೆ ಅನ್ನುವುದು ನಮ್ಮ ಮುಂದಿರುವ ಇನ್ನೊಂದು ಪ್ರಶ್ನೆ. ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ಟಿದ್ದೇವೆ, ನಾವು ಮಾಡಿದ ಕರ್ಮ ಅನುಸಾರ ಪಶುವೋ ಪಕ್ಷಿಯೋ ಆಗಿ ಜನ್ಮ ಪಡಿತೇವೆ ನಾವು ಅಂತ. ಪ್ರಕೃತಿಯ ಕಡೆಗೆ ಒಂದು ಸಲ ಕಣ್ಣು ಹಾಯಿಸಿ, ಮಾವಿನ ಬೀಜ ಹಾಕಿ, ಅಂದ್ರೆ ಮಾವಿನ ಗೊರಟನ್ನ ಹಾಕಿದಲ್ಲಿ ಎಲ್ಲಿಯಾದ್ರೂ ಬೇವಿನ ಗಿಡ ಹುಟ್ಟಿದ್ದನ್ನ ನೋಡಿದೀವಾ? ಅಥವಾ ಬೇವಿನ ಬೀಜ ಬಿದ್ದಲ್ಲಿ ಮಾವಿನ ಮರ ಹುಟ್ಟಿದ್ದನ್ನ ನೋಡಿದೀವಾ? ಇಲ್ಲ ಅಲ್ವಾ? ಮಾವಿನ ಗೊರಟಿನಿಂದ ಮಾವಿನ ಮರ, ಬೇವಿನ ಬೀಜದಿಂದ ಬೇವಿನ ಮರ. ಅಂದಮೇಲೆ ಮನುಷ್ಯಾತ್ಮ ಪಶು ಪಕ್ಷಿ ಆಗ್ತಾನೆ ಅಂತ ಹೇಗೆ ನಾವು ನಂಬಿದ್ವಿ? ನಮ್ಮ ಶಾಸ್ತ್ರಗಳಲ್ಲಿ ಅನೇಕ ಕಡೆ
ಅನೇಕ ಜನ್ಮಗಳ ಪುಣ್ಯದ ಫಲ ಮಾನವ ಜನ್ಮ ಅಂತ ಹೇಳಿದ್ದನ್ನ ಕೇಳಿದ್ದೇವೆ. ಅನ್ನಿಸ್ತಿದ್ಯಾ ನಿಮಗೆ ಸುತ್ತಮುತ್ತ ಮಾನವನನ್ನ ನೋಡಿದಾಗ ಇದು ಪುಣ್ಯದ ಫಲ ಅಂತ ಅನ್ನಿಸ್ತಿದ್ಯಾ? ಯಾಕೆಂದ್ರೆ ಎಷ್ಟೋ ಪ್ರಾಣಿಗಳು ಮಾನವನಿಗಿಂತ ಆರಾಮಾಗಿದ್ದವಲ್ವಾ? ಕಾರಲ್ಲೇ ಓಡಾಡ್ತವೆ, AC ರೂಮ್ಗಳಲ್ಲೇ ಇರ್ತವೆ. ಹಾಗಾದ್ರೆ ಪುಣ್ಯದ ಫಲ ಮಾನವನಿಗೆ ತಿಪ್ಪೆಯಲ್ಲಿ ಹುಟ್ಟುವುದಕ್ಕೆ, ಜೈಲಿನಲ್ಲಿ ಹುಟ್ಟುವುದಕ್ಕೆಲ್ಲ ಕಾರಣ ಯಾಕಾಯ್ತು? ಆಗ ಹೇಳ್ತೇವೆ ಏನ್ ಮಾಡಿದ್ನೋ ಅನುಭವಿಸ್ತಾ ಇದ್ದಾನೆ ಅಂತ. ಹಾಗಾದ್ರೆ ಏನ್ ಮಾಡಿದ್ದ, ಯಾವಾಗ ಮಾಡಿದ್ದ? ಯಾವುದೋ ಹಿಂದಿನ ಜನ್ಮಗಳಲ್ಲಿ ಅಂದಮೇಲೆ ಪಾಪ ಅವನ ಜೊತೆಗೆ ಬಂತು ಅಂತ ಅರ್ಥವಾಯ್ತಲ್ವಾ? ಅದರಿಂದ ಬಹಳ ಅವಶ್ಯಕವಾಗಿ ಪಾಪವನ್ನಾದ್ರೂ ಮಾಡ್ಲಿ, ಪುಣ್ಯವನ್ನಾದ್ರೂ ಮಾಡ್ಲಿ, ಅದು ಆತ್ಮನ ಜೊತೆಗೆ ಕ್ಯಾರಿ ಫಾರ್ವರ್ಡ್ ಆಗ್ತದೆ, ಜೊತೆಗೆ ತೆಗೆದುಕೊಂಡು ಹೋಗ್ತದೆ. ಆತ್ಮ ಬಿಟ್ಟು ಹೋಗುವುದಿಲ್ಲ. ಅದಕ್ಕಾಗಿ ನಮ್ಮ ಸಂಸ್ಕೃತಿಯಲ್ಲಿ ಆತ್ಮನಲ್ಲಿಯ ಪಾಪವನ್ನ ತೊಳೆದುಕೊಳ್ಳುವುದಕ್ಕೆ ಗಂಗಾ ಸ್ನಾನ ಮಾಡುವಂತಹ ಒಂದು ಸಿಸ್ಟಮ್ ಅನ್ನ ನಾವು ಕಾಣ್ತೇವೆ. ಲಕ್ಷಾಂತರ ಜನರು ದಿನಕ್ಕೆ ಒಮ್ಮೆ ಗಂಗಾ ಸ್ನಾನ ಮಾಡ್ತಾ ಇರ್ತಾರೆ. ಅಷ್ಟೆಲ್ಲ ಜನರು ಗಂಗೆಯಲ್ಲಿ ಮುಳುಗಿ ಎದ್ದು ಅವರ ಪಾಪ ತೊಳ್ಕೊಂಡಿದ್ರೆ ಇನ್ನೂ ಪಾಪಾತ್ಮರು ಯಾಕಿದ್ದಾರೆ ನಮ್ಮ ಸಮಾಜದಲ್ಲಿ ಅಂತ ಒಂದು ಪ್ರಶ್ನೆ ಬರುತ್ತಲ್ವಾ? ಬರುತ್ತಾ ಇಲ್ವಾ? ಅವಶ್ಯವಾಗಿ ಬರುತ್ತೆ. ತುಂಬಾ ಅಗತ್ಯವಾಗಿ ವಿಚಾರ ಮಾಡಬೇಕಾದದ್ದೇನು ಅಂದ್ರೆ, ನಾವೀಗಾಗಲೇ ಆತ್ಮನ ಪರಿಚಯ ತಿಳ್ಕೊಂಡಿದೀವಿ. ಆತ್ಮನನ್ನ ನೀರಲ್ಲಿ ಮುಳುಗ್ಸಕ್ಕಾಗಲ್ಲ, ಅಸ್ತ್ರಶಸ್ತ್ರಗಳಿಂದ ಕತ್ತರಿಸಕ್ಕಾಗಲ್ಲ, ಗಾಳಿಯಲ್ಲಿ ಒಣಗಿಸಕ್ಕಾಗಲ್ಲ. ಹೀಗಿರುವ ಆತ್ಮನನ್ನ ನೀರಿನಿಂದ ಚೊಕ್ಕ ಮಾಡಿ ಪಾಪಾತ್ಮನನ್ನ ಪುಣ್ಯಾತ್ಮ ಮಾಡುವುದು ಸಾಧ್ಯವಾಗಿದ್ರೆ ವಿಶ್ವವ್ಯಾಪಿ ಇಷ್ಟೆಲ್ಲ ಜೈಲುಗಳು ಅಥವಾ ಕೋರ್ಟ್ ಕಚೇರಿಗಳು ಬೇಕಿದ್ವಾ? ಪಾಪ ಮಾಡಿದವ್ರನ್ನ ಸೀದಾ ತಂದು ಗಂಗೆಯಲ್ಲಿ ಮುಳುಗಿಸಿ ಎತ್ತು ಬಿಟ್ರೆ ಒಂದ್ಸಲ ಪಾವನ ಆಗ್ತಿರ್ಲಿಲ್ವಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕೆ ಗೊತ್ತಾ? ಆತ್ಮನನ್ನ ನೀರಿನಲ್ಲೇ ಮುಳುಗ್ಸಕ್ಕಾಗಲ್ಲ. ಶರೀರವನ್ನ ನೀರಿನಲ್ಲಿ ಮುಳುಗಿಸಿದ್ರೆ ಆತ್ಮ ಅದು ಹೇಗೆ ಸ್ವಚ್ಛವಾಗುತ್ತೆ ಎನ್ನುವುದು ನಮ್ಮ ಮುಂದಿರುವ ಅತಿ ಮುಖ್ಯವಾದ ಪ್ರಶ್ನೆ. ನಮಗೆಲ್ಲ ಗೊತ್ತಿರುವ ಒಂದು ಸ್ಪಷ್ಟವಾದ ದೃಷ್ಟಾಂತವನ್ನ ನಾವಿಲ್ಲಿ ನೆನಪು ಮಾಡಿಕೊಡೋಣ. ಒಂದ್ಸಲ ದಾಸವರೇಣ್ಯರೊಬ್ಬರು ಕಾಶಿ ಯಾತ್ರೆಗೆ ಹೋಗಿರ್ತಾರೆ. ಅವ್ರ ಜೊತೆಗೆ ಒಂದಿಷ್ಟು ಜನ ಭಕ್ತರನ್ನು ಕರ್ಕೊಂಡು ಹೋಗಿರ್ತಾರೆ. ಕಾಶಿಗೆ ಹೋದ್ಮೇಲೆ ಗಂಗಾ ಸ್ನಾನ ಮಾಡ್ದಿರಕ್ಕಾಗುತ್ತಾ? ಹೋದ್ರು ಎಲ್ಲರೂ ಗಂಗಾ ಸ್ನಾನಕ್ಕೆ. ದಾಸವರೇಣ್ಯರನ್ನು ಕರೀತಾರೆ. ದಾಸರು ಹೇಳ್ತಾರೆ, ಇಲ್ಲ ಇಲ್ಲ, ನಾನು ಸ್ನಾನ ಮಾಡಕ್ ಬರಲ್ಲ. ಅಲ್ಲರಿ ದಾಸವರೇಣ್ಯರೇ, ಇಲ್ಲಿವರೆಗೆ ಬಂದಿದ್ದೀರಾ, ಗಂಗೆ ಸ್ನಾನ ಮಾಡದಿದ್ರೆ ಕಾಶಿ ಯಾತ್ರೆ ವ್ಯರ್ಥವಲ್ವಾ? ಎಷ್ಟು ಹೇಳಿದ್ರು ಅವ್ರು ಬರಲ್ಲ. ಬದಲಾಗಿ ಒಂದು ಹಾಗಲಕಾಯನ್ನು ಅವರು ಕೊಟ್ಟು ಕಳಿಸ್ತಾರೆ. ಹಾಗಲಕಾಯಿಗೆ ನೀರು ಹಾಕೊಂಡು ತಗೊಂಡ್ ಬಂದ್ರು, ಗಂಗೆಯಲ್ಲಿ ಮುಳುಗಿಸ್ಕೊಂಡು ತಗೊಂಡ್ ಬಂದ್ರು, ವಾಪಸ್ ಕೊಡ್ತಾರೆ ತಗೊಳ್ಳಿ ಅಂತ. ಸಾಮಾನ್ಯವಾಗಿ ಸಂತರನ್ನ, ದಾಸರನ್ನ, ಶರಣರನ್ನ ಸಮಾಜ ಹುಚ್ಚರು ಅಂತ ಹೇಳುತ್ತಲ್ವಾ? ಇವರು ಸಮಾಜಕ್ಕೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿಯೇ ವರ್ತನೆ ಮಾಡ್ತಾ ಇರ್ತಾರೆ ಅಂತ. ಆಮೇಲೆ ಎಲ್ಲರೂ ಆ ಹಾಗಲಕಾಯಿ ವಾಪಸ್ ತಂದು ಕೊಟ್ಟಾಗ ದಾಸರು ಏನ್ ಹೇಳ್ತಾರೆ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನಾನು ಹಾಗಲಕಾಯಿ ಕತ್ತರಿಸ್ಕೊಂಡ್ಬರ್ತೀನಿ, ಎಲ್ಲರೂ ಒಂಚೂರು ತಿಂದು ನೋಡಿ. ಯಾಕಪ್ಪ ತಿನ್ಬೇಕು ಹಾಗಲಕಾಯನ್ನ? ಅದು ಕಹಿಯಾಗಿರುತ್ತೆ ಗೊತ್ತಲ್ವಾ, ಮತ್ತೆ ಯಾಕೆ ತಿನ್ಬೇಕು? ಅಲ್ಲ, ಕಣ್ಣಿಗೆ ಕಾಣದ, ಕೈಗೆ ನಿಲುಕದ ಅವ್ಯಕ್ತವಾದ ಆತ್ಮನನ್ನ ಗಂಗೆಯಲ್ಲಿ ಮುಳುಗಿಸಿ ಸ್ವಚ್ಛ ಮಾಡುವುದು ಸಾಧ್ಯವಾದರೆ ಹಾಗಲಕಾಯಿ ನೀರಿನಲ್ಲಿ ಮುಳುಗಿಸಿದಾಗ ಅದರೊಳಗಿನ ಕಹಿಯು ಹೊರಟೋಗಿರ್ಬೇಕಲ್ವಾ ಅಂತ ದಾಸರು ಕೇಳ್ತಾರೆ. ಇಂಥದ್ದೊಂದು ಉದಾಹರಣೆ ನಮಗೆ ಕಾಣಕ್ ಸಿಗುತ್ತೆ. ಈ ಉದಾಹರಣೆಯ ಸ್ಪಷ್ಟತೆ ಏನು ಅಂದ್ರೆ, ಹೇಗೆ ನೀರಿನಲ್ಲಿ ಮುಳುಗಿಸಿ ಹಾಗಲಕಾಯಿ ಕಹಿ ತೆಗೆಯಕ್ಕಾಗಲ್ವೋ ಹಾಗೆ ಕಣ್ಣಿಗೆ ಕಾಣದ ಆತ್ಮನನ್ನ ನೀರಿನಲ್ಲಿ ಮುಳುಗಿಸಿ ಸ್ವಚ್ಛ ಮಾಡಕ್ಕಾಗಲ್ಲ. ಹಾಗಾದ್ರೆ ಅದರ ಅರ್ಥ ಏನಾಯ್ತು? ಆತ್ಮ ತನ್ನ ಜೊತೆಗೆ ತಾನು ಮಾಡಿದ ಕರ್ಮವನ್ನ ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಹೇಗೆ ಆತ್ಮ ಸ್ವಚ್ಛವಾಗುವುದು ಎನ್ನುವುದನ್ನು ನಾವು ಮುಂದೆಲ್ಲ ಚಿಂತನೆ ಮಾಡ್ತೇವೆ. ಸ್ವಚ್ಛವಾಗುವುದಕ್ಕೂ ದಾರಿ ಇದೆ. ಆ ದಾರಿ ಯಾವುದು, ಆ ಯೋಗ ಮಾರ್ಗ ಯಾವುದು ಎನ್ನುವುದನ್ನು ಈ ರಾಜಯೋಗದ ಚಿಂತನೆಗಳಲ್ಲಿ ನಾವು ಸ್ಪಷ್ಟಪಡಿಸಿಕೊಳ್ಳೋಣ. ಈಗ ನಮಗೆ ಸ್ಪಷ್ಟವಾಗುವುದು, ನೀವು ಪಾಪನಾದ್ರೂ ಮಾಡಿ ಪುಣ್ಯನಾದ್ರೂ ಮಾಡಿ ಮಾನವನಾಗಿಯೇ ಹುಟ್ಟುತ್ತಾನೆ. ಇಲ್ಲಾಂದ್ರೆ ನೋಡಿ, ವಿಚಾರ ಮಾಡಿ, ಪಾಪ ಮಾಡಿದವರೆಲ್ಲ ಪ್ರಾಣಿ ಜನ್ಮ ಪಡೆಯುವುದು ಶತಸಿದ್ಧವಾಗಿದ್ರೆ ವಿಶ್ವಾದ್ಯಂತ ಮನುಷ್ಯರೇ ಇರ್ತಿರ್ಲಿಲ್ಲ ಸ್ವಾಮಿ. ಯಾಕೆ ಗೊತ್ತಾ? ಪಾಪ ಮಾಡಿದವ್ರು ಯಾರಿದಾರೆ ನೋಡ, ಹುಡ್ಕೊಂಬನ್ನಿ, ಒಬ್ಬರನ್ನಾದ್ರೂ ಸಿಗ್ತಾರ ನಮ್ಗೆ. ಎಲ್ಲರೂ ಪಾಪನೆ ಮಾಡಿರುವಾಗ ಜಗತ್ತು ಪ್ರಾಣಿಗಳಿಂದೇ ತುಂಬ ಹೋಗ್ಬೇಕಾಗಿತ್ತು. ಆದ್ರೆ ಹಂಗಾಗ್ತಿಲ್ಲ. ಮಾನವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಪ್ರಶ್ನೆ ಬರ್ತಿಲ್ವಾ, ಇಷ್ಟೆಲ್ಲ ಜನ ಮನುಷ್ಯರು ಎಲ್ಲಿಂದ ಬರ್ತಿದ್ದಾರೆ ಅಂತ? ಒಂದು
ಪಾಪವಾದ್ರೂ ಮಾಡಿ ಪುಣ್ಯವಾದ್ರೂ ಮಾಡಿ ಶರೀರ ಬಿಟ್ಟವರು, ಅಂದ್ರೆ ಸತ್ತವರು ಮತ್ತೆ ಹುಟ್ಟಲೇಬೇಕು. ಇದು ಸೃಷ್ಟಿ ನಿಯಮ. ಪುನರಪಿ ಜನನಂ ಪುನರಪಿ ಮರಣಂ. ಕರ್ಮಾನುಸಾರ, ನಾನು ಮಾಡಿದ ಕರ್ಮಾನುಸಾರ ಮಾನವ ಶರೀರವನ್ನ ಬೇರೆ ಬೇರೆ ವಿಧದಲ್ಲಿ ನಾನು ಪಡೆದುಕೊಳ್ತೇನೆ. ಅದಕ್ಕಾಗಿಯೇ ಜಾತಕ ಬರೆಯುವವರು ಈ ಮಾತನ್ನ ಬರೀತಾರೆ. ಜನನಿ ಜನ್ಮ ಸೌಖ್ಯಾನಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಅಂತ. ಜ್ಯೋತಿಷಿಗಳು ಬರೆಯುವಾಗ ಜನ್ಮ ಪತ್ರಿಕೆ ಅಥವಾ ಜಾತಕವನ್ನ ಪೂರ್ವ ಪುಣ್ಯಗಳ ಆಧಾರದಿಂದ ಬರೀತೇನೆ ಅಂತ. ಆ ಪೂರ್ವ ಪುಣ್ಯ ತಂದವರು ಯಾರು? ಆತ್ಮ ಅಲ್ವಾ? ಅಂದ್ರೆ ನಮ್ಮ ಜನ್ಮಕ್ಕೆ ಕಾರಣವಾದದ್ದು ಪೂರ್ವ ಪುಣ್ಯ ಅಥವಾ ಪಾಪ. ಅದಕ್ಕನುಸಾರವಾಗಿ ಮನುಷ್ಯನ ಶರೀರವನ್ನ ಪಡೆದಿದ್ರು ಬೇರೆ ಬೇರೆ ಹುಟ್ಟುವಾಗಲೇ ವೈಕಲ್ಯಗಳಿರ್ಬೋದು, ಬುದ್ಧಿಮತ್ತೆ ಇರಬಹುದು, ಶರೀರದಲ್ಲಿ ವ್ಯತ್ಯಾಸ, ಕುಳ್ಳ ಉದ್ದ ಗಿಡ್ಡ, ಇದೆಲ್ಲದಕ್ಕೂ ಹೇಗೆ ಜೀನ್ಸ್ ಸ್ವಲ್ಪ ಮಟ್ಟಿಗೆ ಕಾರಣವಾಗಿದೆ, ವಂಶವಾಹಿನಿಗಳು ಕಾರಣವಾಗಿದೆ. ಆದ್ರೆ ಕೇವಲ ವಂಶವಾಹಿನಿಯಿಂದ ಅಷ್ಟೇ ಅಲ್ಲ, ತಂದೆ ತಾಯಿಗಳಲ್ಲಿ ಇಬ್ಬರಲ್ಲೂ ಇಲ್ಲದಂತ ಎಷ್ಟೋ ಸ್ವಭಾವ ಮಕ್ಕಳಲ್ಲಿ ಬಂದಿದೆ. ಯಾಕೆಂದ್ರೆ ಪ್ರತಿಯೊಂದು ಆತ್ಮನು ಭಿನ್ನವಾಗಿದೆ. ಯಾವುದೋ ಕರ್ಮಾನುಸಾರ ಮಗುವಾಗಿ ಜನ್ಮ ಪಡೆದಿರಬಹುದು ಯಾರದೋ ಮನೆಯಲ್ಲಿ, ಆದರೆ ಆತ್ಮನಿಗೆ ತನ್ನದೇ ಆದ ಸ್ವಂತಿಕೆ ಇದೆ ಅನ್ನುವುದನ್ನ ನಾವು ಗಮನಿಸಬೇಕು. ಆದ್ರಿಂದ ಮಾನವ ಶರೀರವನ್ನ ಬಿಟ್ಟ ಮೇಲೆ ಮರಣದ ನಂತರ ಮತ್ತೆ ಮನುಷ್ಯನಾಗಿಯೇ ಜನ್ಮವನ್ನ ಪಡಿತಾನೆ ಎನ್ನುವುದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ ಅಂಶವಾಗಿದೆ. ಹಾಗಾದ್ರೆ ಇದು ನಮಗೆ ಯಾಕೆ ತಿಳ್ಕೋಬೇಕು ಆತ್ಮಜ್ಞಾನದ ಒಟ್ಟಿಗೆ ಅಂದ್ರೆ, ನಾನು ಮಾಡಿದ ಕರ್ಮ ನನ್ನನ್ನು ಬಿಡುವುದಿಲ್ಲ ಅನ್ನುವುದು ಸ್ಪಷ್ಟವಾದಾಗ ನಾವು ಮಾಡುವ ಕರ್ಮದ ಮೇಲೆ ನಮಗೆ ಗಮನ ಬರ್ತದೆ. ತಿಳಿದೋ ತಿಳಿಯದೆಯೋ ಆಗುವ ತಪ್ಪುಗಳನ್ನ ನಾವು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಆತ್ಮ ಅವಿನಾಶಿಯಾಗಿದೆ. ತಾನು ಮಾಡಿದ ಕರ್ಮ ಆತ್ಮನ ಜೊತೆಗೆ ನಿರಂತರವಾಗಿ ಹೋಗ್ತಾ ಇರ್ತದೆ. ಆತ್ಮ ಶುದ್ಧವಾಗಬೇಕು ಅಂದ್ರೆ ಅದಕ್ಕೆ ಒಂದು ಇರುವ ದಾರಿಯೇ ಭಗವಂತನ ನೆನಪು ಅಥವಾ ಯೋಗ. ಅದರ ಬಗ್ಗೆ ನಾವು ಮತ್ತೆ ಚಿಂತನೆ ಮಾಡೋಣ. ಹಾಗಾದ್ರೆ ನಾವೆಲ್ಲ ಆತ್ಮಗಳು ಈ ಜಗತ್ತಿನಲ್ಲಿ ಬಂದೆವು ಎಲ್ಲಿಂದ ಅನ್ನುವುದನ್ನು ನಾವು ತಿಳಿದುಕೊಳ್ಬೇಕಲ್ವೇ? ತುಂಬಾ ಅಗತ್ಯವಾಗಿ ತಿಳಿದುಕೊಳ್ಳಲೇಬೇಕಾದಂತಹ ಅಂಶಗಳು. ಈಗಾಗಲೇ ನಾವು ಹೇಗೆ ತಿಳಿದುಕೊಂಡ್ವಿ ಆತ್ಮನಲ್ಲಿ ಸ್ವಧರ್ಮಗಳಿದೆ, ಹಾಗೆ ಆತ್ಮ ತನ್ನ ಪರಧರ್ಮಗಳನ್ನು ಇವತ್ತು ಪ್ರಭಾವಿತವಾಗಿ ಇಟ್ಕೊಂಡಿದೆ. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈರ್ಷೆ ದ್ವೇಷ ತಿರಸ್ಕಾರ ಇವೆಲ್ಲವೂ ಆತ್ಮನನ್ನು ಆವರಿಸಿರುವಂತಹ ಪರಧರ್ಮಗಳು. ಇವುಗಳಿಂದ ಆತ್ಮ ಮುಕ್ತನಾಗಬೇಕಾಗಿದೆ. ಆತ್ಮ ಶರೀರ ಎನ್ನುವಂತಹ ಕುದುರೆಯ ಮೇಲೆ ಕೂತು ಪಂಚತತ್ವಗಳ ಎನ್ನುವಂತಹ ಎಲ್ಲ ಕುದುರೆಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ. ಹಾಗಾದ್ರೆ ನಾವೆಲ್ಲ ಆತ್ಮಗಳು ಈ ಜಗತ್ತಿಗೆ ಎಲ್ಲಿಂದ ಬಂದಿದ್ದೇವೆ? ಇವತ್ತಿಷ್ಟೆಲ್ಲ ಕೋಟಿಗಟ್ಟಲೆ ಆತ್ಮಗಳು ಎಲ್ಲಿಂದ ಬಂದ್ರು ಅಂತ ವಿಚಾರ ಮಾಡಿದಾಗ ನಮಗೆ ನೆನಪಾಗುತ್ತೆ ಪ್ರಸಿದ್ಧ ನಾಟಕಕಾರ ಶೇಕ್ಸ್ಪಿಯರ್ ಹೇಳಿದ ಮಾತು ಅಲ್ವಾ? ಜಗತ್ತೊಂದು ನಾಟಕ ರಂಗ, ವರ್ಲ್ಡ್ ಇಸ್ ಅ ಡ್ರಾಮಾ ಸ್ಟೇಜ್ ಅಂತ ಹೇಳಿದ. ಈ ಜಗತ್ತೊಂದು ಅದ್ಭುತವಾದ ನಾಟಕ ರಂಗ. ಸೂರ್ಯ ಚಂದ್ರಾದಿ ಅದ್ಭುತವಾದ ಬೆಳಕುಗಳು ಈ ನಾಟಕ ರಂಗಸ್ಥಳವನ್ನ ಪ್ರಕಾಶಿಸ್ತಾ ಇವೆ. ಈ ರಂಗಸ್ಥಳದ ಮೇಲೆ ನಾವೆಲ್ಲ ಜೀವಾತ್ಮರು ನಮ್ಮದೇ ಆದ ಪಾತ್ರವನ್ನು ಅಭಿನಯಿಸ್ತಾ ಇದ್ದೇವೆ. ಒಬ್ಬ ಹೆಣ್ಣಾಗಿ, ಒಬ್ಬ ಗಂಡಾಗಿ, ಒಬ್ಬ ಮಗುವಾಗಿ, ಒಬ್ಬ ಮುದುಕನಾಗಿ. ಇಲ್ಲಿಯೇ ಜನ್ಮ ಪುನರ್ಜನ್ಮಗಳನ್ನ ಪಡೀತಾ ಇದ್ದೇವೆ. ಅದರ ಜೊತೆಗೆ ಹೊಸ ಹೊಸ ಪಾತ್ರಧಾರಿಗಳ ಎಡಿಷನ್ ಆಗ್ತಾ ಇದೆ ಅಲ್ವಾ? ಒಂದು ನಾಟಕ ನೀವು ನೆನಪು ಮಾಡ್ಕೊಳ್ಳಿ, ಮೊದಲನೇ ದೃಶ್ಯದಲ್ಲಿ 5 ಜನ ಬರ್ತಾರೆ, ಆಮೇಲೆ 2ನೇ 3ನೇ ದೃಶ್ಯದಲ್ಲಿ ಮತ್ತೊಂದು 4 ಜನ ಆ್ಯಡ್ ಆಗ್ತಾರೆ. ನಾಟಕ ಮುಗಿಯೋ ಹೊತ್ತಿಗೆ ಆ ನಾಟಕದ ಎಲ್ಲ ಪಾತ್ರಧಾರಿಗಳು ಹೆಚ್ಚು ಕಡಿಮೆ ಒಂದು 50 ಜನ ಇದ್ರೆ ಎಲ್ಲರೂ ವೇದಿಕೆಯ ಮೇಲೆ ಬಂದಿರ್ತಾರೆ. ಹಾಗೆ ಈ ಸೃಷ್ಟಿ ನಾಟಕದಲ್ಲಿಯೂ ನಾವೆಲ್ಲ ಕೋಟ್ಯಾಂತರ ಪಾತ್ರಧಾರಿಗಳಿದ್ದೇವೆ. ನಾವೆಲ್ಲ ಈ ಸೃಷ್ಟಿ ನಾಟಕದಲ್ಲಿ ನಮ್ಮ ಮೂಲ ಮನೆಯಿಂದ ಪಾತ್ರ ಮಾಡಕ್ಕೆ ಬಂದ್ವಿ. ಈಗ ಒಂದು ಪ್ರಶ್ನೆ ಬರುತ್ತೆ, ಯಾರಾದ್ರೂ ದೇಹ ತ್ಯಾಗ ಮಾಡಿದ್ರೆ ಎಲ್ಲೋದ್ರು ಅಂದ್ರೆ ಮೇಲ್ ಹೋದ್ರು ಅಂತ ಹೇಳ್ತಾರೆ. ಎಲ್ಲ ಮೇಲ್ ಹೋದ್ರು? ನಾವು ಮಕ್ಕಳಿಗೆ ತಿಳಿಸುವುದಕ್ಕೆ ಓಲು ನೋಡು ಆಕಾಶದಲ್ಲಿ ನಕ್ಷತ್ರವಾಗಿದ್ದಾರೆ ನಿಮ್ಮ ತಾತ ನಿಮ್ಮ ಅಜ್ಜಿ ಅಂತೆಲ್ಲ ಹೇಳುವುದನ್ನ ಕೇಳ್ತೇವೆ. ಯಾಕೆಂದ್ರೆ ನಮ್ಮ ಬುದ್ಧಿ ನಮ್ಮ ವಿಜ್ಞಾನ ಅಲ್ಲಿಯ ತನಕ ಮಾತ್ರ ತಲುಪುವುದು. ಅದಕ್ಕೆ ಹೇಳ್ತಾರೆ ವೇರ್ ಸೈನ್ಸ್ ಎಂಡ್ಸ್ ದೇರ್ ಸ್ಪಿರಿಚುಯಾಲಿಟಿ ಸ್ಟಾರ್ಟ್ಸ್ ಅಂತ.
ಎಲ್ಲಿ ವಿಜ್ಞಾನದ ತಿಳುವಳಿಕೆ ಮುಗಿಯುತ್ತೋ ಅದರ ಆಚೆಗೆ ಅಧ್ಯಾತ್ಮ ಶುರುವಾಗುತ್ತೆ ಅಂತ. ಹೌದು ಆತ್ಮೀಯರೇ, ತುಂಬಾ ಅಗತ್ಯವಾಗಿ ಈ ಸೃಷ್ಟಿ ನಾಟಕದಲ್ಲಿ ನಾವು ಪಾತ್ರ ಏನ್ ಮಾಡ್ತಿದ್ದೇವೆ, ಈ ಪಾತ್ರಧಾರಿಗಳಾದ ನಾವೆಲ್ಲ ಬಂದಿರುವುದು ಈ ಜಗತ್ತಿನಿಂದ ತುಂಬಾ ದೂರವಿರುವ ಆತ್ಮಗಳ ಮೂಲ ಮನೆಯಾದ ಪರಮಧಾಮದಿಂದ. ಅದರ ಬಗ್ಗೆ ನಾವು ಅನೇಕ ಚಿಂತನೆಗಳನ್ನ ಕೇಳಿದ್ದೇವೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿಯದೆಲ್ಲವೂ ಸುಮ್ಮನೆ ಅಂತ ಅನೇಕ ದಾಸರು ಹಾಡಿದ್ದಾರೆ. ಎಲ್ಲಿದೆ ನಮ್ಮ ಮನೆ? ನಮ್ಮ ಮನೆ ಪಂಚತತ್ವಗಳ ಈ ಜಗತ್ತಿನಿಂದ ಆಚೆಗೆ ಗುರುತ್ವಾಕರ್ಷಣ ವಲಯವನ್ನ ದಾಟಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಮೀರಿ ಸೂಕ್ಷ್ಮ ಲೋಕವನ್ನೂ ದಾಟಿ ಅದಕ್ಕಿಂತ ಮೇಲೆ ಒಂದು ಸ್ವಯಂ ಪ್ರಕಾಶಿತ ಲೋಕವಿದೆ. ಅದನ್ನ ಪರಮಧಾಮ ಅಂತ ಹೇಳಲಾಗುತ್ತೆ. ಅದು ನಾನು ಆತ್ಮನ ನಿವಾಸ ಸ್ಥಾನ. ಅದನ್ನ ನಾವು ಅಲ್ಲಿದೆ ನಮ್ಮ ಮನೆ ಅಂತ ಹೇಳಿದ್ದು. ವೈಜ್ಞಾನಿಕವಾಗಿಯೂ ಅನೇಕರು ಇದರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳನ್ನ ಮಾಡಿರುವುದನ್ನ ನಾವು ಕಾಣ್ತೇವೆ. ಒಬ್ಬ ವಿಜ್ಞಾನಿ ತುಂಬ ಸುಂದರವಾಗಿ ಈ ಪರಮಧಾಮದ ಅನುಭವವನ್ನು ಮಾಡುವುದಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಾ ಏನು ಹೇಳ್ತಾನೆ ಅಂದರೆ, ಬ್ರೈನ್ ವೇವ್ಸ್ಗಳ ಆಧಾರದಿಂದ ಪರಮಧಾಮದ ಸ್ಪಷ್ಟತೆಯನ್ನು ಮಾಡುವುದನ್ನು ನಾವು ಕೇಳ್ತೇವೆ. ಹೇಗೆ ಮನುಷ್ಯನ ಮೆದುಳಿನ ತರಂಗಗಳಿದೆ, ಅದನ್ನು ಮನೋತರಂಗಗಳು ಅಂತಲೂ ಸಹ ಹೇಳಲಾಗುತ್ತೆ. ಅವುಗಳನ್ನು ಅಳೆಯುವ ಒಂದು ವಿಧಾನ ಇದೆ, EEG ಅಂತ ಹೇಳ್ತಾರೆ, ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ. ಅದರ ಮೂಲಕ ಮನುಷ್ಯನ ಮೆದುಳಿನಲ್ಲಿ ಉತ್ಪನ್ನವಾಗುವ ತರಂಗಗಳೇನಿದೆ, ಅಲ್ಫಾ, ಬೀಟಾ, ಥೀಟಾ, ಡೆಲ್ಟಾ, ಸಿಗ್ಮಾ, ಈ ಮನೋತರಂಗಗಳ ಮೂಲಕ ಅವನು ಸ್ಪಷ್ಟಪಡಿಸ್ತಾ ಏನು ಹೇಳ್ತಾನೆ ಅಂದರೆ, ನೀನು ಜಾಗೃತಾವಸ್ಥೆಯಲ್ಲಿ ನಿನ್ನ ಬ್ರೈನ್ನಲ್ಲಿ ಡೆಲ್ಟಾ ವೇವ್ಸ್ ಪ್ರೊಡ್ಯೂಸ್ ಆಗುವುದು ಸಾಧ್ಯವಾದರೆ ನೀನು ಈ ಪರಮಧಾಮದ ಅನುಭವವನ್ನು ಮಾಡಬಹುದು. ಅವನ ಭಾಷೆಯಲ್ಲಿ ಪರಮಧಾಮ ಫಿಸಿಕಲ್ ವರ್ಲ್ಡ್ ಅಥವಾ ಕಾರ್ಪೋರಿಯಲ್ ವರ್ಲ್ಡ್, ಆಮೇಲೆ ಸೆಟಲ್ ವರ್ಲ್ಡ್ ಅಥವಾ ಲುಮಿನಸ್ ವರ್ಲ್ಡ್ ಅಂತ ಹೇಳ್ತಾನೆ. ಅದಕ್ಕಿಂತ ಮೇಲಿರುವ ಪರಮಧಾಮವನ್ನ ಸೂಪರ್ ಲುಮಿನಸ್ ವರ್ಲ್ಡ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ, ಆ ಸೂಪರ್ ಲುಮಿನಸ್ ವರ್ಲ್ಡ್ ಅಥವಾ ಪರಮಧಾಮದ ಅನುಭವ ಮಾಡುವಾಗ ನೀನು ಜಾಗೃತಾವಸ್ಥೆಯಲ್ಲಿ ನಿನ್ನ ಬ್ರೈನ್ನಲ್ಲಿ ಡೆಲ್ಟಾ ವೇವ್ಸ್ಗಳು ಪ್ರೊಡ್ಯೂಸ್ ಆಗಬೇಕು. ಮಾನವ ಗಾಢ ನಿದ್ದೆಯನ್ನು ಮಾಡಿದಾಗ ನಿದ್ದೆಯ ಸೈಕಲ್ನ ಕೊನೆಯಲ್ಲಿ ಅವನ ಬ್ರೈನ್ನಲ್ಲಿ ಡೆಲ್ಟಾ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. 1 ಅಥವಾ 2 ಸಂಕಲ್ಪಗಳು ಮಾತ್ರ ಒಂದು ಸೆಕೆಂಡ್ಗೆ ಉತ್ಪನ್ನವಾಗುವಂತಹ, ಬಹಳ ನಿಧಾನವಾಗಿ ಸೈಕಲ್ಗಳು ಉತ್ಪನ್ನವಾಗುವಂತಹ ಮನಸ್ಥಿತಿಯನ್ನು ಡೆಲ್ಟಾ ಮನಸ್ಥಿತಿ ಅಂತ ಹೇಳಲಾಗುತ್ತೆ. ಆ ಮನಸ್ಥಿತಿ ಜಾಗೃತಾವಸ್ಥೆಯಲ್ಲಿ ನಿನಗೆ ಬಂದರೆ ನೀನು ಆ ಪರಮಧಾಮದ ಅನುಭವವನ್ನು ಮಾಡ್ಬೋದು. ಆತ್ಮೀಯರೇ, ಅನುಭವಾತ್ಮಕವಾದ ಒಂದು ಸತ್ಯವನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ. ನಾನು ಈ ಶರೀರದಲ್ಲಿದ್ದೇನೆ, ಶರೀರದಿಂದ ಭಿನ್ನವಾದ ಆತ್ಮನಾಗಿದ್ದೇನೆ. ಶರೀರದಿಂದ ಭಿನ್ನವಾದ ಆತ್ಮ ಸ್ವರೂಪವನ್ನು ಅನುಭವ ಮಾಡಿದಾಗ ಜಾಗೃತಾವಸ್ಥೆಯಲ್ಲಿಯೂ ಡೆಲ್ಟಾ ವೇವ್ಸ್ಗಳು ಪ್ರೊಡ್ಯೂಸ್ ಆಗುವುದು ಸಾಧ್ಯ. ಹೌದು, ಖಂಡಿತವಾಗಿಯೂ ಸಾಧ್ಯ. ಆಗ ನಾವು ನಿಜವಾಗಿ ಆ ಪರಮಧಾಮದ ನಿವಾಸಿಗಳು ಎನ್ನುವ ಅನುಭವವನ್ನು ಮಾಡಿದಾಗ ಸಂಪೂರ್ಣವಾಗಿ ಆತ್ಮ ತನ್ನಲ್ಲಿಯ ಎಲ್ಲ ಕಷ್ಟ, ಬಂಧನ, ದುಃಖಗಳಿಂದ ಮುಕ್ತನಾದ ಅನುಭವವನ್ನು ಶರೀರದಲ್ಲಿ ಇದ್ಕೊಂಡೇ ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಅದನ್ನೇ ಆತ್ಮಾನಂದ ಅಂತ ವರ್ಣನೆ ಮಾಡಲಾಗುತ್ತೆ ಆತ್ಮೀಯರೇ. ಆದ್ದರಿಂದ ರಾಜಯೋಗದ ಅಭ್ಯಾಸ ಮಾಡುವುದಕ್ಕೆ ತುಂಬ ಅಗತ್ಯವಾಗಿ ಪೂರ್ಣ ಪ್ರಮಾಣದಲ್ಲಿ ನಮ್ಮನ್ನು ನಾವು ತಿಳಿದುಕೊಳ್ಳುವುದು ಅತಿ ಅವಶ್ಯಕ. ನಾವು ಕಾನ್ಷಿಯಸ್ ಬಗ್ಗೆ ಮಾತನಾಡ್ತೇವೆ, ಪ್ರಜ್ಞೆಯ ಬಗ್ಗೆ ಮಾತನಾಡ್ತೇವೆ. ಆತ್ಮನನ್ನ ಒಂದು ಸೂಪರ್ ಕಾನ್ಷಿಯಸ್ ಅಂತನೂ ಸಹ ಹೇಳಲಾಗುತ್ತೆ. ಅದ್ಭುತವಾದ ಒಂದು ಆತ್ಮ ಪ್ರಜ್ಞೆ ಅಂತ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಈ ಶರೀರವನ್ನು ನಡೆಸುವ ಆತ್ಮನ ಮೂಲ ಗುಣಗಳ ಮೂಲಕ ಆತ್ಮನನ್ನು ನಾವು ಅಭಿವ್ಯಕ್ತಿಪಡಿಸ್ಕೊಳ್ತೇವೆ. ಅದರಿಂದ ಹೇಗೆ ನೋಡಿ, ದೇವಸ್ಥಾನದ ಒಳಗೆ ಹೋಗುವಾಗ ಚಪ್ಪಲಿ ಬಿಟ್ಟು ಹೋಗುವುದು ಅಗತ್ಯ ಅಂತ ನಮ್ಮ ಸಂಪ್ರದಾಯಗಳು ಹೇಳ್ತವೆ. ಹಾಗೆ ರಾಜಯೋಗದ ಮುಂದಿನ ಮೆಟ್ಟಿಲುಗಳನ್ನು ಅನುಭವ ಮಾಡುವುದಕ್ಕೆ ದೇಹ ಭಾವದ ಚಪ್ಪಲಿ ಅಂದರೆ ಈ ಶರೀರದ ಭಾವವನ್ನು, ಜಡತ್ವದ ಭಾವವನ್ನು ಸ್ವಲ್ಪ ಬದಿಗಿಟ್ಟು ನಾನೊಂದು ಚೇತನ ಎನ್ನುವುದನ್ನು ಅನುಭವ ಮಾಡುವುದು ತುಂಬ ಅಗತ್ಯ.
ಜಡದೇಹದ ಜೊತೆಗೆ ವಾಸ ಮಾಡ್ತಾ ಮಾಡ್ತಾ ಆತ್ಮನಲ್ಲಿ ಜಡತ್ವ ಆವರಿಸಿದೆ. ಈ ಜಡತ್ವದಿಂದ ಮುಕ್ತರಾಗಿ ನಮ್ಮನ್ನ ನಾವು ನೋಡಿಕೊಳ್ಳುವುದಿದೆಯಲ್ಲ, ಇದು ರಾಜಯೋಗ ಧ್ಯಾನದ ಮೊದಲನೆಯ ಅತಿ ಅವಶ್ಯಕವಾದ ಮೆಟ್ಟಿಲು. ನೋ ದೈ ಸೆಲ್ಫ್, ಬಿ ದೈ ಸೆಲ್ಫ್, ಸಿ ದೈ ಸೆಲ್ಫ್. ನೀನು ನಿನ್ನನ್ನು ತಿಳಿದುಕೋ, ನೀನು ನೀನಾಗು, ನೀನು ನಿನ್ನನ್ನು ನೋಡು. ಜ್ಞಾನದ ಕಣ್ಣುಗಳಿಂದ ನನ್ನನ್ನು ನಾನು ನೋಡಿಕೊಳ್ಳುವುದು ಆತ್ಮಾನುಭೂತಿಯ ಅತಿ ಅವಶ್ಯಕವಾದ ಅಂಶ. ಒಂದರೆ ಕ್ಷಣ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ, ಸ್ವಲ್ಪ ಅಂತರ್ಮುಖಿಯಾಗೋಣ. ಇವತ್ತು ನಾವೇನು ಕೇಳಿದ್ವಿ, ಇವತ್ತು ನಾವೇನು ನೋಡ್ತಾ ಇದ್ದೀವಿ ಜಗತ್ತಿನಲ್ಲಿ, ಈರ್ಷೆ, ದ್ವೇಷ, ಅಹಂಕಾರ, ಇವೆಲ್ಲದಕ್ಕೆ ಮೂಲ ಕಾರಣ ನಮ್ಮಿಂದ ನಾವು ಬೇರ್ಪಟ್ಟಿರುವುದು. ಪ್ರಶ್ನೆ ಮಾಡಿಕೊಡಿ, ಇಡೀ ದಿನ ನಾವು ವಸ್ತು, ವೈಭವಗಳು, ಹಣ, ಅಂತಸ್ತು ಇದರ ಜೊತೆಗೆ ಜೋಡಿಸಲ್ಪಟ್ಟಿರ್ತೇವೆ. ನಮ್ಮನ್ನು ನಾವು ನೋಡಿಕೊಳ್ಳುವುದೇ ಇಲ್ಲ, ನಮ್ಮ ಜೊತೆಗೆ ನಾವು ಮಾತನಾಡಿಕೊಳ್ಳುವುದೇ ಇಲ್ಲ, ನಮ್ಮೊಳಗನ್ನು ನಾವು ತಿಳಿದುಕೊಳ್ಳುವುದೇ ಇಲ್ಲ. ಆದ್ದರಿಂದ ನಮ್ಮನ್ನು ನಾವು ತಿಳಿದುಕೊಳ್ಳುವ, ನಮ್ಮನ್ನು ನಾವು ನೋಡಿಕೊಳ್ಳುವ ಅತಿ ಅವಶ್ಯಕತೆಯೇ ಆತ್ಮಾನುಭೂತಿ. ಆತ್ಮಸ್ವರೂಪವನ್ನು ಮತ್ತೊಮ್ಮೆ ಮನಸ ಸ್ಮರಣೆ ಮಾಡಿಕೊಳ್ಳೋಣ. ನಾನು ಆತ್ಮ. ಆತ್ಮನ ರೂಪ ಜ್ಯೋತಿರ್ಬಿಂದು ಸ್ವರೂಪ. ಆತ್ಮನ ನಿವಾಸ ಸ್ಥಾನ ಶರೀರದಲ್ಲಿ 2 ಹುಬ್ಬುಗಳ ಮಧ್ಯೆ ಭ್ರುಕುಟಿ ಸ್ಥಾನ. ಇಲ್ಲಿ ಕೂತ್ಕೊಂಡು ನಾನು ಇಡೀ ಜಗತ್ತನ್ನು, ಇಡೀ ಶರೀರವನ್ನು ನೋಡ್ತೇನೆ. ಆತ್ಮನ ಮೂಲ ಸ್ವಧರ್ಮಗಳು ಜ್ಞಾನ, ಆನಂದ, ಪವಿತ್ರತೆ, ಶಾಂತಿ, ಸುಖ, ಶಕ್ತಿ ಎಲ್ಲವೂ ಸಹ. ಆತ್ಮ ಈ ಶರೀರದ ಚಾಲಕ ಶಕ್ತಿ. ಆತ್ಮ ನನ್ನ ಮೂಲ ಮನೆ, ಪರಮಧಾಮವಾಗಿದೆ. ಅಲ್ಲಿಂದ ನಾವಿಲ್ಲಿಗೆ ಪಾತ್ರ ಮಾಡುವುದಕ್ಕೆ ಬಂದಿದ್ದೇವೆ. ಪಾತ್ರ ಮುಗಿದಾದ ಮೇಲೆ ಈ ಶರೀರವನ್ನು ಇಲ್ಲಿ ಬಿಟ್ಟು ನಾವು ಮುಂದೆ ಹೋಗ್ತೇವೆ. ಅದಕ್ಕೆ ಸಾವು ಅಂತ ಹೇಳಲಾಗ್ತದೆ. ಈಗ ಒಂದರೆ ಕ್ಷಣ ನಮ್ಮನ್ನು ನಾವು ನೋಡಿಕೊಳ್ಳೋಣ, ಒಳಮುಖವಾಗಿ ಚಿಂತನೆಗಳನ್ನು ಮಾಡೋಣ. ದೇಹ ಒಂದು ವಸ್ತ್ರವಾಗಿದೆ. ಈ ವಸ್ತ್ರವನ್ನು ಧರಿಸಿ ಪಾತ್ರ ಮಾಡ್ತಾ ಇರುವ ಪಾತ್ರಧಾರಿ ಆತ್ಮ ನಾನು. ಕಣ್ಣಿನಿಂದ ನೋಡುವ, ಕಿವಿಗಳಿಂದ ಕೇಳುವ, ಬಾಯಿಯಿಂದ ಮಾತನಾಡುವ ಅವ್ಯಕ್ತ ಸ್ವರೂಪ ಆತ್ಮ ನಾನು. ನಾನಾತ್ಮ ಶಾಶ್ವತ ಜ್ಯೋತಿರ್ಬಿಂದುವಾಗಿದ್ದೇನೆ. ನಾನೊಂದು ಬೆಳಕು, ನಾನು ಪ್ರಕಾಶ ಸ್ವರೂಪಿ. ನಾನಾತ್ಮ ಶಾಂತ ಸ್ವರೂಪಿಯಾಗಿದ್ದೇನೆ. ನನ್ನೊಳಗಡೆ ಪ್ರಕಾಶಮಯವಾದ ಶಾಂತಿ ಇದೆ. ಸಮಾಧಾನ ಸ್ವರೂಪಿಯಾಗಿದ್ದೇನೆ. ಶೀತಲ ಸ್ವರೂಪಿಯಾಗಿದ್ದೇನೆ. ನಾನಾತ್ಮ ಆನಂದ ಸ್ವರೂಪಿಯಾಗಿದ್ದೇನೆ. ನನ್ನೊಳಗಿನ ಆನಂದವನ್ನು ಅನುಭವಿಸ್ತಾ ಇದ್ದೇನೆ. ಪ್ರೇಮಮಯವಾದ ಆನಂದ, ಪವಿತ್ರತಾ ಪೂರ್ಣವಾದ ಆನಂದ, ಶಕ್ತಿಶಾಲಿಯಾದ ಆನಂದ. ನಾನು ಆತ್ಮ ನನ್ನೊಳಗಿನ ಸ್ವಧರ್ಮಗಳಲ್ಲಿ ಸ್ಥಿತನಾಗಿದ್ದೇನೆ. ಆತ್ಮಸ್ಮೃತಿಯಿಂದ ಮನಸ್ಸು ಹಗುರವಾಗಿದೆ. ಪ್ರಸನ್ನವಾಗಿದೆ. ಸಮಾಧಾನವಾಗಿದೆ. ನಾನು ಆತ್ಮ
ಶಾಂತವಾಗಿದ್ದೇನೆ. ಓಂ ಶಾಂತಿ.